ಅಂಗಮಣಿ ಉತ್ಸವ, ಅದು ಅಂಗಮಣಿ ಉತ್ಸವ. ಧನುರ್ಮಾಸ ಮಾರ್ಗಶಿರ ಮಾಸದ್ದು ವ್ರತ ಎಲ್ಲ ಮುಗೀತು. ಅದರ ಪ್ರಕಾರ ತೈ ಮಾಸ ನೆಕ್ಸ್ಟ್. ತೈಯರು ತಿಂಗಳು ಅಂತಾರೆ ಬೆಳಕ್ಕಿ ಮುಂದಕ್ಕೆ ಬರುವಂತಹದ್ದು. ಆಚಿಯಾರ ತಿರುಮಳಿ ಓಡಾಡಿತ್ತು. ಇದನ್ನ ಕಳಿಸಿದ್ರಲ್ಲ, ಎಲ್ರು ಎಷ್ಟ್ ಜನ ಕೇಳಿದ್ರು ಏನೋ ಗೊತ್ತಿಲ್ಲ, ನಾನಂತೂ ಪೂರ ಕೇಳಿದೆ. ವೆಂಕಟೇಶ್ ಡಾಕ್ಟರ್ ವೆಂಕಟೇಶ್ ಗಿವನ್ ವೆರಿ ನೈಸ್ ಎಕ್ಸ್ಪ್ಲನೇಷನ್. இன்னொன்னு என்னன்னாக்கா, அந்த கருணாகரன் கிட்ட தயாரான இவன் இஸ் எ தெங்கலே மேன். ஆனாலும் கூட தேசிகருடைய வாசிச்சுக்கிறார்னாக்கா ಆಚರಣೆಯಲ್ಲ ಹ್ಯಾಟ್ಸ್ ಆಫ್ ಫಾರ್ ಹಿಸ್ ನಾಲೆಡ್ಜ್ ಅಂಡ್ ವೊಕ್ಯಾಬುಲರಿ ಎಂದಕ್ಕೆ 4000 ಪೂರ ವಾಯುಳಿಕರಣ ಇದು ಕೋಟ್ ಪண்றನಕ அந்த ಸಂದರ್ಭಕ್ಕೆ ಅದ್ ಕೋಟ್ ಮಾಡೋದಾದ್ರೆ ನಿಮ್ಗೆ ಅದ್ರ ಅರ್ಥ ಗೊತ್ತಿರ್ಬೇಕು. ಅದಕ್ಕೆ ಹೇಳೋದು ಬರೀ ಸುಮ್ನೆ 4000 ಕಲ್ತಾಕ್ ಪೋರು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾರಲ್ಲ, ಅದಾಗಬಾರ್ದು. ಅರ್ಥ ಸಂಧಾನ ಇಲ್ದಿದ್ರೆ ವೇದವನ್ನು ಅವತ್ತ ಗಾರ್ಧಬ ಅಂತಿದೆ ಇಲ್ಲೂ. ಅದಕ್ಕೆ ಇಲ್ಲಿ ಚೂರ್ ಏನೋ ನಮಗೆ ತಲೆ ಗೊತ್ತಾಗುತ್ತೋ ಗುರುಗಳು ಹೇಳಿದ್ದು ಇದ್ರಲ್ಲಿ ಹೇಳುದು. ಆಕ್ಚುಲ್ ಆಗಿ ಅರ್ಥದ ಜೊತೆಗೆ ಅನುಸಂಧಾನ ಮಾಡ್ಬೇಕು ಅಂತಿರೋದೇನೆ ವೇದದ ಹಿರಿಮೆಗೆ. ಹೀಗೆ 30 ದಿವಸಗಳು ಅದ್ರ ಜೊತೆಗೆ ಅವರು ಆಚರಣೆ ಇದ್ರ ಬಗ್ಗೆನೆಲ್ಲ ಬಂದಿದ್ದು. ಅದು ಆಚೆ ಎಲ್ಲ ಒಂದೊಂದೇ ವಿಷ್ಣು ಸಹಸ್ರನಾಮದ್ದು 1000 ನಾಮಗಳು ಇದ್ ಮಾಡೋದಲ್ಲ, ಒಂದೊಂದು ತಗೊಂಡು ವರ್ಸ್ಗಳನ್ನ ಬಹಳ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಕನ್ಕ್ಲೂಡಿಂಗ್ ಕರುಣಾಕರನ್ ಕಿಟ್ಟ ತಯಾರಲ್ವಾ ಪ್ರವಚನ ತಿಲಕ ಅಂತ ಅಂದ್ಬಿಟ್ಟು ಅವ್ರಿಗೆ ಬಿರುದು ಕೊಟ್ಟಿದ್ದನ್ನ ನೀನ್ ಮುಂದಕ್ಕೆ ಅದನ್ನ ಉಪಯೋಗಿಸೋ, ನಾನು ಉಪಯೋಗಿಸಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡೋದಂತೆ. ಸೊ ಆಚಾರ್ಯರು ಒಂದು ಬೇಕಾದಷ್ಟು ಇವುಗಳೆಲ್ಲ ಆಗಿದೆ. ಬಟ್ ಹ್ಯಾಟ್ಸ್ ಆಫ್ ಫಾರ್ ಹಿಸ್ ನಾಲೆಡ್ಜ್. ವಿಷಯವನ್ನು ಎಷ್ಟು ಚೆನ್ನಾಗಿ ತಿಳಿದಿದ್ದಾರೆ. ಅಪ್ಲಿಕೇಶನ್ ಸುಮ್ನೆ ಏನು ಅಂತ ಅಂದ್ಬಿಟ್ಟಲ್ಲ. ಈಗಿನ ಕಾಲಕ್ಕೆ ಹೇಗಾಗ್ಬೇಕು, ಬೈ ಪ್ರೊಫೆಷನ್ ಈಸ್ ಎ ಮೆಡಿಕಲ್ ಪ್ರಾಕ್ಟೀಷನರ್, ಡಾಕ್ಟರ್. ಅವ್ರಿಗೆ ಒಂದು ಶ್ಲೋಕ ಮಾಡಿ ಇದ್ ಮಾಡಿದ್ದಾರೆ ಅವರು. ಅದ್ರಲ್ಲೇನೆ ಹೇಳಿದ್ರು ಅವರು, ಈ ವೃತ್ತಿ ಅದರ ಜೊತೆಗೆ ಆತ್ಮಕ್ಕೂ ನೀನು ಟ್ರೀಟ್ಮೆಂಟ್ ಕೊಡುವಂತದ್ದು. ಯಾವುದು ಅಧ್ಯಾತ್ಮ, ಶರೀರಕ್ಕೆ ಅದಾಗೆ ಆಗುತ್ತೆ. ಸೊ ಉದಾಹರಣೆಗಳು ಇದನ್ನೆಲ್ಲ ಕೊಟ್ಟು ಬಹಳ ಚೆನ್ನಾಗಿ ಕವರ್ ಮಾಡಿದ್ರು. ಸೋ ಮಚ್ ಟು ಲರ್ನ್ ಅವರ ಇದರಲ್ಲಿ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭೂವ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಬೀದಃ ಶ್ರುತಂ ಮೇ ಗೋಪಾಯ. ಇನ್ನೊಂದು ಸಮಾಚಾರ ಏನು ಅಂದ್ರೆ, ಫೆಬ್ರವರಿ 4ರಿಂದ 12 ತನಕ ಒಂದು ಭಗವದ್ ಆರಾಧನಾ ವರ್ಕ್ಶಾಪ್ ಮಾಡೋಣ ಅಂತ. ಏನೋ ಕೆಲವರೆಲ್ಲ ಬಹಳಷ್ಟು ಬೇಕು ಅಂತ ಇದ್ರು. ಅದರಿಂದ 4ನೇ ತಾರೀಕು ಈ ಬೆಳಗಿನ ಕ್ಲಾಸ್ ಇದೆಯಲ್ಲ, 6ರಿಂದ 7, 7ರಿಂದ ಆದ್ಮೇಲೆ ಕಂಟಿನ್ಯೂಟಿ 1 hour. ಅದರಲ್ಲಿ ಯಾವ ತರ ಒಂದ್ ದಿವಸ ಡೆಮಾನ್ಸ್ಟ್ರೇಷನ್, ಎರಡು ಕೂಡ ಆರಾಧನೆ. ಬರೋರು ಯಾರು ಕಲಿಯೋದಿದ್ರೆ ಸಂಧ್ಯಾವನ್ನೇ ಮಾಡ್ತಿರ್ಬೇಕು ಅಷ್ಟೇನೆ. ಸಮಾಶ್ರಯಣ ಆಗಿರ್ಬೇಕು. ಇದು ಎರಡಿದ್ರೆ ದೇ ಆರ್ ಎಲಿಜಿಬಲ್. ಇನ್ನೇನಿಲ್ಲ. ಈ ವರ್ಕ್ಶಾಪು ರಿಜಿಸ್ಟ್ರೇಷನ್ ದುಡ್ಡು ಗಿಡ್ಡು ಅಂತಿಲ್ಲ. ಯಾರಿಗೆ ಶ್ರದ್ಧೆ, ದಟ್ ಈಸ್ ದಿ ಫೀಸ್ ಫಾರ್ ದಿಸ್. ಆಸಕ್ತಿಯಿಂದ ಯಾರು ಸೇರೋದಾದ್ರೆ ಸೇರ್ಬಹುದು. ಆನ್ಲೈನು ಇವತ್ತೆಲ್ಲ ವೆಂಕಟೇಶ ಬಂದಿಲ್ಲ, ಹೇಳ್ತೀನಿ ಅದರಲ್ಲಿ ಲಿಂಕು ಅದೇ, ಅಥವಾ ಇದ್ರದ್ದೇ ಕಂಟಿನ್ಯೂಟಿ ಮಾಡಿದ್ರು ಆಗತ್ತೆ. ಭಗವದ್ ಆರಾಧನೆ ಪ್ರತಿ ಒಬ್ರು ಮಾಡ್ಬೇಕು. ಪ್ರತಿ ದಿನ ಇದು ದೇವಯಜ್ಞ ಅಂತಂದ್ರೆ ಸಾಲಿಗ್ರಾಮವೋ ವಿಗ್ರಹವೋ ಇಟ್ಕೊಂಡು ಅಂತೂ ಪ್ರತಿದಿನ ಒಂದು 15-20 ನಿಮಿಷದಲ್ಲಿ ಮಾಡ್ಬೇಕಾದ್ರೆ ಏನೇ ಕಾರಣಕ್ಕೂ ನಿಲ್ಲಿಸಬಾರದು. பண்ணல ஷார்ட் கட். நீங்க ரொம்ப ஷார்ட் பண்ணுனாக்கா ಅವರು ಅಷ್ಟಾಕ್ಷರಿ சொல்லுங்க, ಜಾಸ್ತಿ சொல்றதே வேண்டாம். ಅದ್ ಸರಿ, ಮಿನಿಮಮ್ ಇದ್ರದಕ್ಕೆ 15-20 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಮಂತ್ರಗಳೆಲ್ಲ ಬಾಯಿಗೆ ಬಂದ್ಬಿಟ್ರೆ ಸರಸರ ಅಂತ ಪುಸ್ತಕ ಗಿಸ್ತಾ ಇರಬಾರ್ದು ಜೊತೆನಲ್ಲಿ. ಇದೆಲ್ಲ ವಾಚವಿದೆ ಇವಾಗಬೇಕು. ಬೇಗ ಶಾರ್ಟ್ ಕಟ್ ಮಾಡಿ ಅಂತ ಹೇಳಲ್ಲ, ಅದು ಮೊದಲು ರೆಡಿ ಮಾಡ್ಕೋಬೇಕೆಲ್ಲ. 5ನೇ ದಿವಸ ಸಾಯಂಕಾಲನೇ ರೆಡಿ ಮಾಡಿ. ಸಂಬಾರಾನ್ ಸಂಭೃತ್ಯ ಎಲ್ಲೆಲ್ಲಿ ಹೋಗಿ ಯು ಕ್ಯಾನ್ ಸೇವ್ ದಿ ಟೈಮ್, ಅವುಗಳನ್ನ ಮಾಡಿ ಇಟ್ಕೊಳ್ಳಿ.
ಈಗ ರಾತ್ರಿ ಮಲ್ಗೋಕ್ ಮೊದ್ಲು ಏನೋ ಸುಮ್ನೆ ಟಿವಿ ಮುಂದೆ ಕೂತಿರತ್ತಾನೆ 90% ಆಫ್ ದಿ ಪೀಪಲ್. ಆ ಟೈಮ್ ನಲ್ಲಿ ತಗೊಂಡು ಎಲ್ಲ ರೆಡಿ ಮಾಡಿಡಿ, ಆರಾಧನೆ ಪಾತ್ರೆಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿ, ಪುಷ್ಪ ಇದೆಯಾ, ತುಳಸಿ ಇದೆಯಾ ಎಲ್ಲ ತೆಗೆದಿಟ್ಕೊಂಡು. ತುಳಸಿ ಎಲ್ಲ ಏನೋ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ, ಬೇರೆ ಬೇರೆ ದಿವಸಗಳಲ್ಲಿ ಮಾಡಬಾರ್ದು. ಶುಕ್ರವಾರ ಇದು ಎಲ್ಲ, ಭಾನುವಾರ, ಅಷ್ಟಮಿ ದಿವಸ, ಬುಧವಾರ, ಇವುಗಳೆಲ್ಲ ಒಂದೊಂದು ಬುಧವಾರ ಇದೆ, ಬುಧವಾರ ಅಷ್ಟಮಿ ಬಂದಾಗ ಅದಕ್ಕೆ ಹೇಳಿದ್ದೆ ನಾನು. ಮಂಗಳವಾರ ಕೊಡುದು. ಆಯ್ತಾ, ಸ್ತ್ರೀಯರು ತುಳಸಿ ಆಹರಣ ಮಾಡಬಾರ್ದು, ಅದಕ್ಕೊಂದು ಮಂತ್ರ ಬೇರೆ ಇದೆ. ಆರಾಧನಾರ್ಥಂ ಪುರುಷೋತ್ತಮಸ್ಯ ತುಳಸಿ ಲುನಾಮಿ ಪತ್ರಂ ತುಳಸಿ ಕ್ಷಮಸ್ವ ಅಂತ ಉಗುರ್ನಲ್ಲಿ ಚಿವುಟದೆ ನಿಧಾನಾಗಿ ಬಿಡಿಸ್ಕೊಳ್ಬೇಕು. ಅದನ್ನ ಒಂದು ಒದ್ದೆ ಬಟ್ಟೆ ಸುತ್ತಿಟ್ರೆ 4 ದಿವಸ ಇರುತ್ತೆ, ಏನು ಆಗೋಲ್ಲ. ಫ್ರಿಜ್ ಅಲ್ಲಿ ಇಡ್ಬೇಕಾಗಿಲ್ಲ. ಹಾಗೆ ಇಟ್ಕೊಂಡು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಶುರು ಮಾಡಿದ್ರೆ ನಿಮ್ಗೆ ಶಾರ್ಟ್ ಕಟ್ ದಿವ್ಸಾಲು ಮಾಡಿ ಅಂತ ಹೇಳೋಲ್ಲ. ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿದೆ, ಮಿಕ್ಕಿದ ದಿವಸ ಎಂಜಾಯ್. ಅರ್ಧ ಗಂಟೆ ಅಲ್ಲ, 40 ನಿಮಿಷನ 1 ಗಂಟೆನೆ ಮಾಡಿ. ಈ ವಿಶೇಷ ದಿವಸಗಳಲ್ಲಿ ಯಾವತ್ತು ಜಯಂತಿ ಇದೆಲ್ಲ ಬರುತ್ತಲ್ಲ, ಅವತ್ತು ನಿತ್ಯಾನುಸಂಧಾನ ಪುರ ಹೇಳಿ, ಪಂಚ ಸೂಕ್ತ ಹೇಳಿ, ಪಂಚಾಮೃತದ ಅಭಿಷೇಕ ಇದೆಲ್ಲ. ಈಗ ನಿನ್ನೆ ಆಂಡಾಲ್ ಕಲ್ಯಾಣ, ಎಸ್ ಪಂಚಾಮೃತದ್ಲೆ ಇದೆಲ್ಲ ಮಾಡಿ, ಪಂಚಾಮೃತಕ್ಕೆ ತತ್ತ ದೇವತಾಭ್ಯಾಮ್ ಅವರೆಲ್ಲ ಆವಾಹನೆ ಮಾಡಿ, ಶೋಷಣ ದಾನ ಪ್ಲಾವನ ಮಾಡಿ, ಅದು ಮುಗಿಸಿ ಪುರುಷ ಸೂಕ್ತದಿಂದ ಮಾಡ್ಬೇಕಾದ್ರೆ ಆಮೇಲೆ ಬರೀ ನೀರಿನಲ್ಲಿ ಮಾಡಿ ಎಲ್ಲ ಅದನ್ನು ಒರೆಸಿ ಶುದ್ಧ ಮಾಡಿ ಇಡಬೇಕು. ಅದ್ರಲ್ಲಿ ಸಾಲಿಗ್ರಾಮ, ಶ್ವೇತ ಸಾಲಿಗ್ರಾಮ ಇದೆಯಲ್ಲ, ಯಾವ್ದು ಈ ಕೋರಲ್ ರೀಫ್ಸ್ದು, ಅದು ದ್ವಾರಕೆನಲ್ಲಿ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಪ್ರಾಶಸ್ತ್ಯ, ಬೇರೆ ಎಲ್ಲಾ ಕಡೆದು ಸಿಗೋದೆಲ್ಲ ಆಗೋಲ್ಲ. ಅದಕ್ಕೆ ಮಾತ್ರ ಶ್ವೇತ ಸಾಲಿಗ್ರಾಮ ಅಂತ ಬೆಳ್ಳಿಗಿರೋದು. ಅದಕ್ಕೆ ನೀವು ಪಂಚಾಮೃತದಲ್ಲಿ ಅಭಿಷೇಕ ಮಾಡಿದ್ರೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಒಳಗಡೆ. ಈ ಜೇನುತುಪ್ಪ, ಹಾಲು, ಮೊಸರು ಎಲ್ಲ ಅದನ್ನ ಬರೀ ನೀರ್ನಲ್ಲಿ ಮಾತ್ರ ಮಾಡ್ಬೇಕು. ಆದ್ರೆ ರೆಗ್ಯುಲರ್ ಸಾಲಿಗ್ರಾಮಗಳಿಗೆ ರೆಗ್ಯುಲರ್ ಆಗ್ಬೋದು. ಈ ತರ ಮಾಡಿ ಆಮೇಲೆ ಪುರುಷ ಸೂಕ್ತದಿಂದ ಅದ್ರಲ್ಲಿ ಏನೋ ಅಧ್ಯ ಸಂಭೂತ ಅಲ್ಲಿ ತನಕ ಅಭಿಷೇಕ, ಆಮೇಲೆ ಬಟ್ಟೆನಲ್ಲಿ ಒರೆಸಿ ಒಂದು ವಸ್ತ್ರ ಅದಕ್ಕಾಗಿ ಇಟ್ಟಿರುವಂತಹದ್ದು. ಆಮೇಲೆ ಷೋಡಶ ಉಪಚಾರಗಳು, ಗಂಧ, ಪುಷ್ಪ, ಧೂಪ, ದೀಪ ಎಲ್ಲ ಆರಾಧನೆ. ಅದರಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. 4 ವೇದದಿಂದ ಶುರು ಮಾಡಿ, ಅಗ್ನಿ ಹಿಂದೆ ಶುರು ಮಾಡಿ, ಅದು ಅವಕಾಶ ಇದ್ರೆ ಆ ಜಾಗದಲ್ಲಿ ಸೇರಿಸ್ಕೊಳ್ಳೋದು. ಬ್ರಹ್ಮಯಜ್ಞದಲ್ಲಿ ವೇದದ್ದಾಗತ್ತೆ, ಅದ್ರ ಜೊತೆಗಿದು ಸ್ತೋತ್ರಗಳ ಆವೃತ್ತಿ. ಯಾರು ರಿಟೈರ್ ಆಗಿರ್ತಾರೆ, ಸಮಯ ಎಷ್ಟು ಸದುಪಯೋಗ ಮಾಡ್ಬೇಕು ಗೊತ್ತಾ? ಖಂಡಿತ ದಿನಾಗ್ಲು ಒಂದು ಆರಾಧನೆ ಯಾರ್ದು ಇಲ್ಲಿ ಅಲಂಕಾರ ಆಸನದಲ್ಲಿ ಕೂರಿಸ್ತಿರಲ್ಲ, ಅವನು ಸ್ತುತಿ ಪ್ರಿಯ, ಅವನು ಸ್ತಂಭ್ಯಸ್ತವ ಪ್ರಿಯ. ಒಂದು ಚತುಶ್ಲೋಕಿ ಒಂದೇನೆ ಎಲ್ಲ ಹೊರನ ಒಂದೊಂದು ಸುಲ್ಕೊಂಡು ಹಂಗೋ ಗದ್ಯತ್ರಿಯ ಹೇಳಿ, ಸ್ತೋತ್ರತ್ನ ಹೇಳಿ, 10 ನಿಮಿಷ ಜಾಸ್ತಿ ಆಗುತ್ತೆ ಅಷ್ಟೇ. ಅವಾಗ ಮುಕುಂದ ಮಾಲೆ ಹೇಳಿ, ಈ ರೀತಿ ಹೇಳಿಬಿಟ್ಟು ಆಮೇಲೆ ಏನು ನಿವೇದನಕ್ಕಾಗಿದೆಯೋ ಅದ್ ಮಾಡಿ ಮಂಗಳಾರತಿ ಶಾತುಮರೆ ಮಾಡು. ಭಗವದ್ ಆರಾಧನೆ ಪ್ರತಿ ಒಬ್ರು ಮಾಡ್ಬೇಕು. ಹೇಗೆ ಊಟ ಮಾಡೋದು ಬಿಡ್ತಿರೋ, ಪ್ರತಿ ದಿನ ಊಟ ಆಗ್ಬೇಕಲ್ಲ, ಹಾಗೆ ದಿನಾಗ್ಲೂ ಸಂಧ್ಯಾವನ್ನ ಪಡಮ್ಮ, ದಿನಾಗ್ಲೂ ಸಪ್ರಸಾಡಮ್ಮ. ಹಾಗೆ ದಿಸ್ ಶುಡ್ ಬಿ ಎನ್ ಇಂಟೆಗ್ರಲ್ ಪಾರ್ಟ್. ರೆಗ್ಯುಲರ್ ಆಗಿ ಮಾಡ್ಬೇಕು. ಏನು ಯಾವತ್ತೋ ನಿಮ್ಗೆ ಅರ್ಜೆಂಟು ಬೇಗ ಹೋಗ್ಬೇಕು ಅಂತ ದಿವ್ಸಕ್ಕೆ ಇದು ಆಪತ್ ಧರ್ಮ. ನಾನು ಹೇಳಿದ್ದು 15 ದಿವಸದಲ್ಲೇ ಶಾರ್ಟ್ ಕಟ್ ಮಾಡ್ಬಿಟ್ಟು ಮುಗಿಸ್ಬಿಡಿ ಅಂತ ಅಂದ್ಬಿಟ್ಟ. ಆ ರೀತಿನ ಬರೋಣ ಪಟಕ್ಕೆ. ಯಾಚ ಎಷ್ಟ್ ಚಂದ ಚಲೋ ಯಶನ್ನ. ತೈತಿರಿಯ ಸಂಹಿತೆ 3ನೇ ಕಾಂಡ 2ನೇ ಪ್ರಶ್ನೆ, ಅದರಲ್ಲಿ 7ನೇ ಅನುವಾಕ. ದೇವ ಸವಿತರೇ ತತ್ತೇ ಪ್ರಾಹ ತತ್ ಪ್ರಚ ಸುವ ಪ್ರಚ ಯಜ ಬೃಹಸ್ಪತಿರ್ ಬ್ರಹ್ಮಾಯುಷ್ಮತ್ಯಾ ರುಚೋ ಮಾಗಾತ ತನೋಪಾತ್ ಸಾಮ್ನ ಸತ್ಯಾವ ಆಶಿಷ ಸಂತು ಸತ್ಯ ಆಕೂದಯ ಋತಂಚ ಸತ್ಯಂಚ ವದತ ಸ್ತುತ ದೇವಸ್ಯ ಸವಿತೋ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೂರ್ಜಂ ಮಹ್ಯಗ್ಗ ಸ್ತುತಂ ದುಹಾಮಾಮಾ ಸ್ತುತಸ್ಯ ಸ್ತುತಂ ಗಮ್ಯಚ್ಛಸ್ತ್ರಸ್ಯ ಶಸ್ತ್ರಮಸ್ಯೋರ್ಜಂ ಮಹ್ಯಗಂ ಶಸ್ತ್ರಂ ದುಹಾಮಾಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿಂದ್ರಿಯ ಇಂದ್ರಾಯಾಯಿಕ ನಂಗೆ ಅಡಿಚು ಕರೆಕ್ಟ್ ಕೊಡ್ಕೊಂಬ. ಇಂದ್ರಿಯಾವಂತೋ ವನಾಮಹೇ ದುಕ್ಷೀಮಹಿ ಪ್ರಜಾಮಿಷಂ ದೇವ ಪ್ರಚಯಜ ಬೃಹಸ್ಪತಿರ್ಬ್ರಹ್ಮಾಯುಷ್ಮತ್ಯಾ
सत्यावत् आशिषः सन्तु सत्या आकूतय ऋतं च सत्यं च वदतु प्रसभे स्तुतस्य स्तुतमस्योच्यम् मह्यग्रस्तुतं दुहामाम् स्तुतस्य स्तुतं गम्याच्छस्तस्य शस्त्रमस्योच्यम् मह्यगं शस्त्रं दुहामामा शस्त्रस्य शस्त्रं गम्यादिन्द्रियावर्तो वनामहे दुक्षीमहि प्रजामिषम् देवसवितरे ते प्राहत प्रचसुव प्रचयजब्रह्मायुष्मत्या रुचो सत्या आशिषः सन्तु सत्या आकूतय ऋतं च सत्यं च वदतु देवस्य प्रसवे स्तुतस्य स्तुतमस्योर्जम् मह्यग्रस्तुतं दुहामामा स्तुतस्य स्तुतं गम्याच्छस्तस्य शस्त्रम् शस्त्रमस्योर्जम् मह्यगं शस्त्रम् दुहामामा शस्त्रस्य शस्त्रं गम्यादिन्द्रियावन्तो वनामहे दुक्षीमहि प्रजामिषम् सा मे सत्याशीर्देवेषु भूयात् ब्रह्मवर्चसम् मागम्यात् सा मे सत्याशीर्देवेषु भूयात् ब्रह्मवर्चसम् मागम्यात् सा मे सत्याशीर्देवेषु भूयात् ब्रह्मवर्चसम् मागम्यात् यज्ञो बभूव स बभूव स प्रजज्ञे स वावृधि यज्ञो बभूव स बभूव स प्रजज्ञे यज्ञो बभूव स बभूव स स देवानामधिपतिर्बभूव सो अस्माकम् अधिपतिं करोतु भयग्स्याम पतयोरयेणाम् स देवानामधिपतिर्बभूव सो अस्माकम् अधिपतिं करोतु भयग्स्याम पतयोरयेणाम् स देवानामधिपतिर्बभूव सो अस्माकम् अधिपतिं करोतु भयग्स्याम पतयोरयेणाम् यज्ञो वा वै यज्ञपतिं दुहे यज्ञपतिर्वा यज्ञं दुहे स यस्तुतः शस्त्रयोर्दोहमभिद्वान् यजति तं यज्ञो दुहे स इष्ट्वा पापीयान् भवति य एनयोर्दोहं विद्वान् यजते स यज्ञं दुहे स इष्ट्वा वसीयान् भवति स्तुतस्य स्तुतस्मस्योर्जम् स्तुतमस्यूर्जं मह्यग्रस्तुतं दुहामामा स्तुतस्य स्तुतं गम्याच्छस्त्रस्य शस्त्रमस्योर्जं मह्यग्रशस्त्रं दुहामामा शस्त्रस्य शस्त्रं गम्यादित्या हैषवै स्तुतः शस्त्रयोर्दो हस्तं य एवं विद्वान् यजते दुह एव
ಯಜ್ಞಮಿಷ್ಟ್ವಾ ವಸೀಯಾನ್ ಭವತಿ. ಯಜ್ಞೋ ಯಜ್ಞಪತಿಂ ದುಹೇ ಯಜ್ಞಪತಿರ್ವಾ ಯಜ್ಞಂ ದುಹೇ ಸಯಸ್ಸುತಶ್ರಯೋರ್ದ್ವಾನ್ ಯಜತೆ ತಂ ಯಜ್ಞೋ ದುಹೇ ಸ ಇಷ್ಟ್ವಾ ಪಾಪೀಯಾನ್ ಭವತಿ ಯಯೇನ ಯೋಹಂ ವಿದ್ವಾನ್ ಯಜತೆ ಸ ಯಜ್ಞಂ ದುಹೇ ಸ ಇಷ್ಟ್ವಾ ವಸೀಯಾನ್ ಭವತಿ ಸ್ತುತಸ್ಯ ಸ್ತುತಮಸ್ಯೋಜಂ ಮಖ್ಯಕ್ಕಸ್ತುತಂ ದುಹಾಮಾ ಮಾಂ ಸ್ತುತಸ್ಯ ಸ್ತುತಂ ಗಮ್ಯಾನ್ ಶಸ್ತ್ರಸ್ಯ ಶಸ್ತ್ರಮಸ್ಯೋಜಂ ಮಹ್ಯಗಂ ಶಸ್ತ್ರಂ ಹಿಂಗೆ ಗಮ್ ಉಂಡೆ ಗಾವತ್ ಬರಲೆ ಇದಕ್ಕೆ ಶಾ ಒಂದಿರೋದು ಸಂಯುಕ್ತ ಅಕ್ಷರ ಇಲ್ಲ ಮುಂದಿನ ಅಕ್ಷರ. ಅದರಿಂದ ಮಹ್ಯಗಂ ಶಸ್ತ್ರಂ ಮಹ್ಯಗಂ ಶಸ್ತ್ರಂ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿತ್ಯಾ ಹೈಷವೈ ಸ್ತುತಶಸ್ತ್ರಯೋರ್ಧೋ ಹಸ್ತಂ ಯ ಏವಂ ವಿದ್ವಾನ್ ಯಜತೆ ದ್ರುಹಯೇವ ಯಜ್ಞಮಿಷ್ಟ್ವಾ ಯಜ್ಞಮಿಷ್ಟ್ವಾ ವಸೀಯಾನ್ ಭವತಿ ಯಜ್ಞೋ ವೈ ಯಜ್ಞಪತಿಂ ದುಹೇ ಯಜ್ಞಪತಿರ್ವಾ ಯಜ್ಞಂ ದುಹೇ ಸ ಯಸ್ಸುತಶಸ್ತ್ರಯೋರ್ಧೋಹಮಿ ವಿದ್ವಾನ್ ಯಜತೆ ತಂ ಯಜ್ಞೋ ದುಹೇ ಸ ಇಷ್ಟ್ವಾ ಪಾಪೀಯಾನ್ ಭವತಿ ಯಯೇನ ಯೋರ್ಧೋಹಂ ವಿದ್ವಾನ್ ಯಜತೆ ಸ ಯಜ್ಞಂ ದುಹೇ ಸ ಇಷ್ಟ್ವಾ ವಸೀಯಾನ್ ಭವತಿ ಸ್ತುತಸ್ಯ ಸ್ತುತಮಸ್ಯೋಜಂ ಮಖ್ಯಕ್ಕಸ್ತುತಂ ದುಹಾಮಾ ಸ್ತುತಸ್ಯ ಸ್ತುತಂ ಗಮ್ಯಾನ್ ಶಸ್ತ್ರಸ್ಯ ಶಸ್ತ್ರಮಸ್ಯೋಜಂ ಮಖ್ಯಗಂ ಶಸ್ತ್ರಂ ದುಹಾಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿತ್ಯಾ ಹೈಷವೈ ಸ್ತುತಶಸ್ತ್ರಯೋರ್ಧೋ ಹಸ್ತಂ ಯ ಏವಂ ವಿದ್ವಾನ್ ಯಜತೆ ದ್ರುಹಯೇವ ಯಜ್ಞಮಿಷ್ಟ್ವಾ ವಸೀಯಾನ್ ಭವತಿ. ದೇವತೆಗಳು ಭಗವಂತನನ್ನ ಕುರಿತು ಇದನ್ನ ಮಾಡಿದ್ರು, ಯಜ್ಞಗಳನ್ನ ನಡೆಸಿದ್ರು. ಅವ್ರು ಸರಿಯಾದ ಮಾರ್ಗದಲ್ಲಿ ಮಾಡಿದ್ರು, ಅದರಿಂದ ಅವ್ರಿಗೆಲ್ಲ ಫಲಗಳು ಸಿಕ್ತು. ಅದು ಪ್ರೊಸೀಜರ್ ಬಿಟ್ಟು ಬೇರೆ ಮಾಡಿದ್ರೆ ಅವನ ಪಾಪಿಯಾನ್ ಭವತಿ. ಇಲ್ಲಿ ದೇವತೆಗಳು ನಮ್ಮನ್ನ ಹರಸಲಿ, ಎಲ್ಲ ಆಗ್ಲಿ ಅಂತ ಇಲ್ಲಿ ಆಸ್ಯ ಅವರು ನಮ್ಮನ್ನ ಆಶೀರ್ವಾದವಿಂದ ಸಾಮೇ ಸತ್ಯಾಹ ಆಶೀಹಿ ದೇವೇಶು ಭೂಯಾತ್ ಬ್ರಹ್ಮವರ್ಚಸಮ್ಮಾಗಮ್ಯಾತ್. ನಮಗೆ ಬ್ರಹ್ಮವರ್ಚಸ್ಸನ್ನ ತೇಜಸ್ಸನ್ನ ಎಲ್ಲವನ್ನು ಉಂಟು ಮಾಡ್ಲಿ ದೇವತೆಗಳು ಮಾಡ್ಲಿ. ಭೂಯಾಹ ಮಂಗಳಾನಿ ಭವಂತು ಅಂತ சொல்றಲ್ವಾ, ನಿಮಗೆ ಮಂಗಳಗಳು ಆಗಲಿ. ಒಂದೇ ಅಲ್ಲ, ಅನೇಕವಾಗಿ ಮಂಗಳ. ಹಾಗೆ ಇವರೆಲ್ಲರನ್ನು ಕೊಡ್ತಾ ಹೇಳಿದ್ದು ದೇವ ಸರಿದಹ ಏತತ್ತೇ ಪ್ರಾಹ ತತ್ ಪ್ರಚ ಸುವ ಏನು ಇದ್ರಲ್ಲಿ ಒಂದೊಂದ್ರಲ್ಲೂ ಹೇಳುವಂತದ್ದು. ದೇವತೆಗಳು ನಾವು ಮಾಡಿದ್ರಿಂದ ಸುಮ್ನೆ ಏನೇನೋ ಅಂತ ಅಂದ್ಬಿಟ್ಟಲ್ಲ, ಯಾವುದು ಏನ್ ಪ್ರೊಸೀಜರ್ ಇದೆಯೋ ಆ ರೀತಿನಲ್ಲಿ ಅದ್ರ ಜೊತೆಗೆ ಅರ್ಥ ತಿಳಿದು ಮಾಡಿದ್ರೆ ಅದಕ್ಕೆ ಇದು ವೀರವತ್ತರಂ ಯಶಸ್ಸು ಬರುತ್ತೆ ಅನ್ನೋದಕ್ಕೂ ಕೂಡ ಈ ಅನುವಾಕದಲ್ಲಿ ಬರುವಂತದ್ದು. ಸುಮ್ನೆ ಮಕ್ಕಿ ಕಾಮಕ್ಕಿ ಏನೋ ಎಲ್ಲೋ ಒಂಚೂರು ನೋಡಿದ್ವಿ ನಾವು ಮಾಡ್ತೀವಿ ಅಂತ ಅನ್ನೋದಾಗ್ಬಾರ್ದು. ಉಪದೇಶ ತಗೊಂಡು ಸರಿಯಾಗಿ ನಡೆಸ್ಬೇಕು. ಯಾವ್ದು ಹೇಗೆ ನಡೆಸ್ಬೇಕು ಅಷ್ಟೇ ನಡೆಸ್ಬೇಕು. ನಥಿಂಗ್ ಮೋರ್ ನಥಿಂಗ್ ಲೆಸ್. ಇವೆಲ್ಲ ಪ್ರೊಸೀಜರ್. ಆ ರೀತಿ ನಡೆಸಿದ್ರೆ ಏನ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ಬರುವಂತ. ಈಗ ಎಲ್ರು MBBS ಓದಿರೋದು ಅದೇ ಪುಸ್ತಕಗಳನ್ನೇ, ಅನಾಟಮಿ ಫಿಸಿಯಾಲಜಿ ಎಲ್ಲಾನು. ವೈ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ವೆರಿ ಸಕ್ಸಸ್ಫುಲ್ ಅಂಡ್ ಸಮ್ ನಾಟ್ ಅಂದ್ರೆ ಯಾವ ರೀತಿ ಅವರು ತಗೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಸರಿಯಾಗಿ ಅದನ್ನ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಇದು ಮೆಡಿಸಿನ್ಸು ಗೊತ್ತು ಅವ್ರಿಗೆ, ಯಾವ್ದು ಡಯಾಗ್ನೋಸಿಸ್ ಸರಿಯಾಗಾದ್ರೆ ಇದಕ್ಕಿಂತದ್ದು ಅಂತ ಕೊಟ್ಟು ಸರಿಯಾಗತ್ತೆ. ಆ ರೀತಿನಲ್ಲಿ ಇಲ್ಲೂ ಕೂಡ ಅಷ್ಟೆ. ಸೊ ಪೂರ್ಣವಾಗಿ ಅರ್ಥ ಬರೋದೇನು ಅಂತಂದ್ರೆ
ಎಲ್ಲವನ್ನು ಕೂಡ ಸರಿಯಾಗಿ ಅರ್ಥ ತಿಳಿದು ಗುರುಮುಖದಿಂದ ತಗೊಂಡು ಆಮೇಲೆ ಆಚರಣೆ ಮಾಡಿ. ಅದು ನಿಮಗೆ ಎಲ್ಲ ರೀತಿಯ ಇದು ಬರುತ್ತೆ. ತುಹ ಏವ ಯಜ್ಞಮಿಷ್ಟ್ವಾ ವಸೀಯಾನ್ ಭವತಿ. ಇವರು ಮಾಡುವಂತ ಹವಿಸ್ಸುಗಳು ಇದನ್ನ ಕೊಟ್ಟಾಗ ದೋಹನ ಅಂದ್ರೇನು, ಹಸುವಿನ ಹಾಲು ಕರೆಯೋದು ಇದೆಲ್ಲ ದುಹತಿ ಅನ್ನೋ ಪದ ಅಲ್ಲಿಂದ ಬರುವಂತದ್ದು. ಹಾಗೆ ನಾವು ಮಾಡಿದ್ದು ಅವರು ಪ್ರೀತರಾಗ್ತಾರೆ. ದೇವತೆಗಳು ಪ್ರತಿಯಾಗಿ ನಮ್ಮನ್ನ ಅವರು ಹರಸ್ತಾರೆ. ಹೀಗೆ ಒಬ್ರಿಗೊಬ್ಬರಿಗೆ ಮಾಡುವಂತದ್ದು. ಶಸ್ತ್ರಂ ವೈ ಶಸ್ತ್ರಂ ದುಹಾದ್ವಾ ವಿಗಂಶತಿಶ್ಚ. ಶಸ್ತ್ರಂ ವೈ ಶಸ್ತ್ರಂ ದುಹಾದ್ವಾ ವಿಗಂಶತಿಶ್ಚ. ಶಸ್ತ್ರಂ ವೈ ಶಸ್ತ್ರಂ ದುಹಾದ್ವಾ ವಿಗಂಶತಿಶ್ಚ. ಶೇನಾಯ ಪತ್ವನೆ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮೋ ವಿಷ್ಠಂಭಾಯ ಧರ್ಮಣೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪರಿಧಯೇ ಜನಪ್ರಥನಾಯ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮ ಊರ್ಜೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪಯಸೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪ್ರಜಾಪತಯೇ ಮನವೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಋತಂ ಋತಮ ಋತಮೃತ 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 ಋತಮುತಪ ಸುವರ್ವಾಟ್ ಸ್ವಹ ವಟ್ ಸ್ವಯಮಭಿಘೂರ್ತಾಯ ನಮಸ್ತ್ರಿಂತ ತೃಂಪಂತಾಗಂ ಹೋತ್ರ ಮಧೋರ್ಗ್ಯತಸ್ಯ ಯಜ್ಞಪತಿಂ ಋಷಯ ಯೇನ ಸಾಹುಹು. ಶೇನಾಯ ಪತ್ವನೆ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮೋ ವಿಶ್ವಂಭಾಯ ಕರ್ಮಣೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪರಿಧಯೇ ಜನಪ್ರಥನಾಯ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಊರ್ಜೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪಯಸೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪ್ರಜಾಪತಯೇ ಮನವೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಋತಮೃತಮ ಸುವರ್ವಾಟ್ ಸ್ವಾಹ ಸುವರ್ವಾಟ್ ಸ್ವಾಹ ಅದನ್ನೇ ಸುವರ್ವಾ ಒಟ್ಟಿಗಿಲ್ದ ಸುವರ್ವಾಟ್ ಇಲ್ಲ ಸುವರ್ವಾಟ್ ಅದ್ನೇನೆ. ಹಾ ಸುವರ್ವಾಟ್. ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಎಲ್ಲ ಕಡೆ ವಟ್ ಪ್ಲಸ್ ಸ್ವಾಹ ಅದಕ್ಕೆ ಥ ಆದೇಶವಾಗಿ ಬರುತ್ತೆ ಅಲ್ಲಿ. ವಟ್ ಸ್ವಾಹ, ವಟ್ ಸ್ವಾಹ ಆದೇಶವಾಗಿ ಬರೋದು. ಸುವರ್ವಾಟ್ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಸ್ತ್ರಂಪಂತಾಗಂ ಹೋತ್ರ ಮನೋರ್ಘೃತಸ್ಯ ಯಜ್ಞಪತಿಂ ಋಷಯ ಯೇನ ಸಾಹುಹು. ಯೇನ ಸಾಹುಹು. ಪತ್ವನೆ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮೋ ವಿಶ್ವಂಭಾಯ ಧರ್ಮಣೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪರಿಧಯೇ ಜನಪ್ರಥನಾಯ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಊರ್ಜೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪಯಸೆ ಹೋತ್ರಾಣಾಗ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಪ್ರಜಾಪತಯೇ ಮನವೇ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಋತಮೃತಮ ಸುವರ್ವಾಟ್ ಸ್ವಾಹ ವಟ್ ಸ್ವಯಮಭಿಘೂರ್ತಾಯ ನಮಃ ಸೃಂಪಂತಾಗಂ
होत्र मधोर्घृतस्य यज्ञपतिर्मृषय येन ಸಾಹುಹು साहुः ಹಂಗ ಅಕಾರ ಇನ್ನೊಂದು ಎಕ್ಸ್ಟ್ರಾ ವಾಂಡ ಅದ ಅವಗ್ರಹ ಆಗಿರೋದು ಅಕಾರ ಸೇರಿದೆ ಅಂತ ದೀರ್ಘ, ಅದಕ್ಕಾಗಿ ಅವಗ್ರಹ ಇರೋದು. ಇಲ್ಲಿ ಶೇನಾಯ ಪತ್ಮನಿ ಸ್ವಾಹ ಬಟ್ ಗೊತ್ತೈತೆ. ಸ್ವಯಂ ಅಭಿಗೂರ್ತಾಯ ನಮಃ. ಈ ನಮಃ ಅನ್ನೋ ಪದ ಮುಂದಿನ ಪದಗಳು ಬಂದಾಗ ಏನೇನ್ ಸಂಧಿಗಳಾಗ್ತದೆ ನೋಡಿ ಇಲ್ಲಿ. ಅಭಿಗೂರ್ತಾಯ ನಮಃ ಅನ್ನೋದು ನಮೋ ವಿಷ್ಟಂಭಾಯ ಆಯ್ತು. ಮುಂದಕ್ಕೆ ನಮಃ ಪರಿದಯೇ, ನಮಃ ಪರಿದಯೇ ಮುಂದೆ ಲೈನಲ್ಲಿ. ಅಲ್ಲಿಂದ ಮುಂದಕ್ಕೆ ನಮ ಓರ್ಜೆ, ಅಲ್ಲಿ ವಿಸರ್ಗ ಲೋಪ ಸಂಧಿ. ಇಲ್ಲಿ ನಮ ಫಸ್ಟ್ ಇದಕ್ಕೆ ಓರ್ಜೆ ಇಲ್ಲಿ ಊರ್ಜೆ ಹೋತ್ರ ನಾಗುಗೂ ಇದು ಅನುದಾತ್ತ ಇರ್ಬೇಕಲ್ವ? ಹೌದು, ಎರಡಕ್ಕೂ ಇದೆ. ಇಲ್ಲಿ ಬುಕ್ ಅಲ್ಲಿ ಮಿಸ್ ಹೋತ್ರ ಆಗಿದೆ. ನಾಮ್ ಅಂತ ಬರುತ್ತೆ, ಅದು ಹೋತ್ರಾಣಾಗ್ ಸ್ವಾಹ ಗಾವತ್ತು ಸೇರುತ್ತಲ್ಲಿ. ಫಸ್ಟ್ ಹೋತ್ರಾಣಾಮ್ ಪದ ಆಕ್ಚುಲ್ ಆಗಿ ಸಂಧಿ ಆದಾಗ ಇದು ಯಜುರ್ವೇದ. ಹೋತ್ರಾಣಾಗ ಸ್ವಾಹ, ಹೋತ್ರಾಣಾಗ ಸ್ವಾಹ ಸ್ವಾಹ ಬಟ್ ಈಗ ಬರೀ ಸ್ವಾಹ ಆದ್ರೆ ಸ್ವರಿತದಲ್ಲಿ ಸ್ವಾಹ ಅಗ್ನೇಯ ಸ್ವಾಹ. ಇಲ್ಲಿ ಶೇನಾಯ ಪತ್ವನೆ ಸ್ವಾಹ ಬಟ್ ಸ್ವಯಂ ಅಭಿಗೂರ್ತಾಯ. ಸೊ ಸ್ವರಿತದಲ್ಲಿ ಇದ್ದಿದ್ದು ಅನುದಾತಕ್ಕೆ ಬರುತ್ತೆ. ಆಮ ಆಕ್ಚುಲ್ ಆಗಿ ಹೋತ್ರಾಣಾಗ ಸ್ವಾಹ. ಯಾಕೆ ಗಾವತ್ ಬರುತ್ತೆ ಅಂದ್ರೆ ಮುಂದಿಂದು ಸಂಯುಕ್ತ ಅಕ್ಷರ ಸಾಕ್ ವಾವತ್ತು. ಅಲ್ಲಿ ಹಿಂದೆ ಒಂದ್ಸಲಿ ನಿಂಗೆ ಬಂತಲ್ಲ ಗಮ್, ಮಹ್ಯಗಂ ಶಸ್ತ್ರಂ, ಮಹ್ಯಗ್ಗ ಶಸ್ತ್ರಂ ಅಲ್ಲ, ಅಲ್ಲಿ ಮಹ್ಯಗಂ ಶಸ್ತ್ರಂ. ಯಾಕಂದ್ರೆ ಶಕಾರ ಬರೀ ಒಂದೇ ಒಂದ್ ವರ್ಡ್ ಇದೆ, ಇಟ್ಸ್ ನಾಟ್ ಎ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೆ ಈಗ ಸ್ವಾಹ ಸಾಕ್ವಾವತ್ ಬಂತು, ಒತ್ತಕ್ಷರಗಳು ಇದಕ್ಕೆ ಬಂದಾಗ ಅದು ಈಗ ಸಂಸ್ಕಾರ. ಸಂಸ್ಕಾರ ಅನ್ನೋದು ಸಗ್ಗಸ್ಕಾರ. ಹಗಂಸ ಶುಚಿಷತ್, ಅಲ್ಲಿ ಹಗ್ಗಸ್ ಇಲ್ಲಿ ಬರಲ್ಲ, ಯಾಕೆಂದ್ರೆ ಶಕಾರ. ಹಂಸಃ ಅನ್ನೋದು ಪದ ಆಕ್ಚುಲಿ. ಹಂಸಃ ಹಗಂಸ, ಹಗಂಸ ಶುಚಿಷತ್ ಅಗ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಅದಕ್ಕೇನೆ ಹೇಳಿದ್ದು. ಸೊ ಈ ಸಂಸ್ಕೃತದಲ್ಲಿ ಸಂಧಿಗಳಾದಾಗ ಯಾವ ರೂಪ ತಗೊಳ್ಳೋದಕ್ಕೆ ಅನ್ನೋ ಒಂದು ಉದಾಹರಣೆ ಹೇಳಿದೆ. ಒಂದು ನಮಃ ವಿಷ್ಟಂಭಾಯ, ನಮೋ ವಿಷ್ಟಂಭಾಯ ಆಯ್ತು. ನಮಃ ಪಕಾರ ಬಂದಾಗ ಆಪಃ ಪುನಂತು, ಪಃ ಪುನಂತು ಹೇಳ್ತೀವೋ ಇಲ್ಲ, ಹಾಗೆ ನಮಃ ಪರಿಧಯೇ. ಇಲ್ಲಿ ಮುಂದಕ್ಕೆ ವಿಸರ್ಗ ಲೋಪ ಆಗುತ್ತೆ. ನಮ ಓರ್ಜೆ, ಯಾಕೆ ಊ ಬಂತು. ಈ ಸ್ವರಗಳು ಅ ಈ ಊರು ಓ ಔ ತನಕ ಬರುತ್ತಲ್ಲ, ಅಷ್ಟೂ ಸ್ವರಗಳ ಹಿಂಭಾಗದಲ್ಲಿ ವಿಸರ್ಗ ಬಂದ್ರೆ ವಿಸರ್ಗ ಲೋಪ ಆಗುತ್ತೆ. ಪದಗಳ ಹಿಂದೆ ವಿಸರ್ಗ ಇದ್ರೆ ಅದಕ್ಕೆ ನಾಮ ಋತ, ನಾಮ ಋತಂ ಋತಪ, ಋತಂ ಋತಪಾಸ್ ಋತಪಾಹ ಸುವರ್ ಬಟ್ ಅದು ಸಾಕ್ಸವದ್ ಬಂತಲ್ಲಿ. ಹೀಗೆ ಸಂಧಿಗಳಾಗುವಂತ. ನಮಃ ತೃಂಪಂತಾಗಂ, ನಮಸ್ತೃಂಪಂತಾಗಂ ಗೊತ್ತಾಯ್ತೆ. ಇದು ಸಂಧಿಗಳು ಆಗುವಂತದ್ದು. ಮುಂದಗೋಣ, ಯಾವ್ದಾಯ್ತು? ಆಹುಹು ಪ್ರಜಾ ನಿರ್ಭಕ್ತ ಅನುತಪ್ಯಮಾನ ಮಧವ್ಯೋ ಸ್ತೋಕ ವಪತೌ ರರಾಧ. ಪ್ರಜಾ ನಿರ್ಭಕ್ತ ಅನುತಪ್ಯಮಾನ ಮಧವ್ಯೋ ಸ್ತೋಕ ವಪತೌ ರರಾಧ. ಪ್ರಜಾ ನಿರ್ಭಕ್ತ ಅನುತಪ್ಯಮಾನ ಮಧವ್ಯೋ ಸ್ತೋಕ ವಪತೌ ರರಾಧ. ಸಂನಸ್ತಾಭ್ಯಾಗಂ ಸೃಜತು ವಿಶ್ವಕರ್ಮ ಘೋರ ಋಷಯೋ ನಮೋ ಅಸ್ತ್ವೇಭ್ಯಃ. ಸಂನಸ್ತಾಭ್ಯಾಗಂ ಸೃಜತು ವಿಶ್ವಕರ್ಮ ಘೋರ ಋಷಯೋ ನಮೋ ಅಸ್ತ್ವೇಭ್ಯಃ. ಚಕ್ಷುಷ ಯೇಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹಿಷದ್ಯುಮ್ನಮನ್ನಮಃ. ಚಕ್ಷುಷ ಯೇಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹಿಷದ್ಯುಮ್ನಮಃ. ಚಕ್ಷುಷ ಯೇಷಾಂ ಮನಸಶ್ಚ ಸಂಧೌ
बृहस्पतये महिषद्युमन्नः ಮಹಿಷದ್ಯುಮತ್ ನಮಃ ದ್ಯುಮನ್ ನಮಃ 4 ನಾಮತ್ ಬಂದಿದೆ. ಈಗ ನಮೋ ನಮಃ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಹಿಂದೆ ಒಂದ್ಸಲ ಹೇಳಿದ್ದೆ ನಾನು. ನಮೋ ನಮಃ, ನಮಃ ಪ್ಲಸ್ ನಮಃ ನಮೋ ನಮಃ, ದ್ಯುಮತ್ ಪ್ಲಸ್ ನಮಃ ದ್ಯುಮನ್ ನಮಃ. ವ್ಯತ್ಯಾಸಗಳನ್ನು ಗಮನಿಸಬೇಕು. ನಮೋ ವಿಶ್ವಕರ್ಮಣೆ ಸೌಪಾತ್ವಸ್ಮಾನ್ ಅನ್ಯಾನ್ ಸೋಮಪಾತ್. ಅನ್ಯಾನ್ ಸಕಾರ ಬಂದಾಗ ಇಥಾ ಬರುತ್ತೆ ಅಲ್ಲಿ. ಇಲ್ಲಿ ಹಿಂದೆ ಬಂತಲ್ಲ ಆಧಾರ. ಆತ್ವಸ್ಮಾನ್ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ. नमो विश्वकर्मणे सौपात्वस्मान् ಅಸ್ಮಾನನ್ಯಾನ್ ಅಸ್ಮಾನನ್ಯಾನ್. ಇಲ್ಲ ಇಲ್ಲ, ಇನ್ನೂರು ಇಲ್ಲ. ಅಸ್ಮಾನೆ ಅನನ್ಯಾನ್ ಅಸ್ಮಾನನ್ಯಾನ್ सोमपान् मन्यमानः. நீங்க சொல்லுங்க. सोमपान् मन्यमानः. ನಮೋ ವಿಶ್ವಕರ್ಮಣೆ ಅಲ್ಲಿಗಿದ. नमो विश्वकर्मणे सौपात्वस्मान् ಅಸ್ಮಾನ ಇಲ್ಲ, ಅಸ್ಮಾನನ್ಯಾನ್ ಅಸ್ಮಾನನ್ಯಾನ್ ಪದ ಫಸ್ಟ್ ಬರ್ಲಿ ನಿಮ್ಗೆ. ಅನನ್ಯಾನ್ ಪದ ಫಸ್ಟ್. ಅನನ್ಯಾನ್ ಅನನ್ಯಾನ್ ಅಂದ್ರೆ ಏನು? ಅನನ್ಯಗತಿ. ಅನ್ಯಗತಿ ಅಂದ್ರೆ ಬೇರೆ ಬೇರೆ ಗತಿಗಳಿದೆ. ಅನನ್ಯ ಅಂದ್ರೆ ಬೇರೆ ಗತಿ ಇಲ್ಲ ಅಂತ. ಹಾಗೆ ಇಲ್ಲೂ ಅಷ್ಟೇ. ಅನನ್ಯಾನ್ ಅಂದ್ರೆ ಅನ್ಯರು ಬೇರೆ ಇಲ್ಲ, ಅವನೇನೆ ಅಂತ ಅಂದ್ಬಿಟ್ಟು ಬರುತ್ತೆ. ಇನ್ನೊಂದು ವಿಷಯ. ಓರ್ವಿಲ್ಲ, ಇನ್ನೂ ಓರ್ವಿಲ್ಲ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನಮೋ ವಿಶ್ವಕರ್ಮಣೆ ಸೌಪಾತು ಅಸ್ಮಾನ್ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ. ಪದಗಳು ತಲೆಗೆ ಬಂತ ಎಲ್ಲ? ಅದು ಫಸ್ಟ್ ಆಡಬೇಕು. ನಮಃ ವಿಶ್ವಕರ್ಮಣೆ ಸ ಉಪಾತ್ ಅಸ್ಮಾನ್ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ. ಇವಾಗ ಸ್ವರ ಜೊತೆಗೆ ನಮೋ ವಿಶ್ವಕರ್ಮಣೆ ಸೌಪಾತ್ವಸ್ಮಾನ್ ಅನನ್ಯಾನ್ ನನ್ಯಾನ್. ಸ್ವರ ನಕಾರ ಫಸ್ಟ್ ಉದಾತ್ತ, ಸೆಕೆಂಡ್ ನ ಕೆಳಗಡೆ ಬರಬೇಕು. ಪಾತ್ವಸ್ಮಾನ್ ಅನನ್ಯಾನ್ ಸೋಮಪಾನ್ ಸೋಮ ಸೋಮ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ. नमो विश्वकर्मणे सौपात्वस्मान् अनन्यान् सोमपान् मन्यमानः. पात्वस्मान् अनन्यान् सोमपान् मन्यमानः. இன்னொரு விஷயம் சொல்லுங்க. सौपात्वस्मान् அஸ்மானா தீர்க்கப்பட்டு கூடாது. அஸ்மானன்யான் नमो विश्वकर्मणे सौपात्वस्मान् अनन्यान् सोमपान् मन्यमानः. ಸ್ವಲ್ಪ ಗಮನಿಸಿ, ಇನ್ನೊಂದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಣಸ್ಯ ವಿದ್ವಾನ್ ಸಮರೇಣ ಧೀರ ಯೇನಶ್ಚಕ್ರವಾನ್ ಮಹಿಬದ್ಧ ಯೇಷಾಂ. प्राणस्य विद्वान् समरेण धीरेण चक्रवान् महिबद्ध येषाम्. प्राणस्य विद्वान् समरेण धीरेण चक्रवान् महिबद्ध येषाम्. तं विश्वकर्मन् प्रमुञ्च स्वस्तये ये भक्षयन्तो नमसून्यान् भृगुः. विश्वकर्मन् प्रमुञ्च स्वस्तये ये भक्षयन्तो
या नग्नयोन्वतप्य इनो शर्मा हाँ चलो विश्वकर्म कर्मन् प्रमुञ्च स्वस्तये ये भक्षयन्तो न वसून्यान् वसून्यान् रुहुः या नग्नयोन्वतप्यन्त धिष्णिया इयं तेषामवजादुरिष्ट्यै सृष्टिं नस्तां कृणोतु विश्वकर्मा सृष्टिं नस्तां करोतु विश्वकर्मा या नग्नयोर्नवद्यन्तिष्ठिया तेषामवया दुरिष्ट्यै सृष्टिं नस्तां करोतु विश्वकर्मा ವಿಶ್ವಕರ್ಮ ಯಾರು ದೇವಶಿಲ್ಪಿ ದೇವಶಿಲ್ಪಿ ಅವನಿಂದ ಮಾಡುವಂತದ್ದು ಕೆಲಸಗಳೇನೇನಿದೆ ನೋಡಿ ನಮಃ ಪಿತೃಭ್ಯೋ ಅಭಿಯೇನೋ ಅಖ್ಯನ್ ಯಜ್ಞಕೃತೋ ಯಜ್ಞಕಾಮಾಸು ದೇವಾ ಅಕಾಮಾವೋ ದಕ್ಷಿಣಾಂ ನನೀನಿಮ ಮಾನಸ್ತಸ್ಮಾದೇನ ಸಃ ಪಾಪಯಿಷ್ಟ ಅಕ್ಷನ್ ಅಖ್ಯನ್ 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 ಯಜ್ಞಕೃತೋ ಯಜ್ಞಕಾಮಾಸು ದೇವ ಅಕಾಮಾವೋ ದಕ್ಷಿಣಾ ನನೀನಿಮ ಮಾನಸ್ತಸ್ಮಾದೇನ ಸಃ ಪಾಪಯಿಷ್ಟ ಪಿತೃಭ್ಯೋ ಅಭಿಯೇನೋ ಅಕ್ಷನ್ ಯಜ್ಞಕೃತೋ ಯಜ್ಞಕಾಮಾಸು ದೇವ ಅಕಾಮಾವೋ ದಕ್ಷಿಣಾಂ ನನೀನಿಮ ಮಾನಸ್ತಸ್ಮಾದೇನ ಸಃ ಪಾಪಯಿಷ್ಟ ಯಾವಂತೋ ವೈ ಸದಸ್ಯ ಆಸ್ತೆ ಸರ್ವೇ ದಕ್ಷಿಣ್ಯ ಆಸ್ತೆಭ್ಯೋ ಯೋ ದಕ್ಷಿಣಾಂ ನ ನಯೇದ್ದೈಭ್ಯೋ ವೃಶ್ಚೇತ ಯದ್ವೈ ಈಶ್ವಕರ್ಮಾಣಿ ಕರ್ಮಣಾನಿ ಜುಹೋತಿ ಯದ್ವೈ ಈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ತತ್ಪ್ರೀಣಾತ್ಯಸ್ಮೇ ದೇವಾಸೋ ವಪುಷೇ ಚಿಕಿತ್ಸತ ಯಮಾಶಿರಾ ದಂಪತಿ ಪಾಪಮಶ್ನುತಃ ಯಾವಂತೋ ವೈ ಸದಸ್ಯ ಆಸ್ತೆ ಸರ್ವೇ ದಕ್ಷಿಣ್ಯ ಆಸ್ತೆಭ್ಯೋ ಯೋ ದಕ್ಷಿಣಾಂ ನಯೇಭ್ಯೋ ದುಶ್ಚೇತ ಯದ್ವೈ ಈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ತತ್ಪ್ರೀಣಾತ್ಯಸ್ಮೇ ದೇವಾಸೋ ವಪುಷೇ ಚಿಕಿತ್ಸತ ಯಮಾಶಿರಾ ದಂಪತಿ ವಾಮಮಶ್ನುತಃ ಈ ಪದ ಕೇಳಿದ್ದೀರಾ ಸೆಂಟೆನ್ಸ್ ಕಡೆ ಇದೆ ಹೆಂಗೆ ದಂಪತಿ ವಾಮಮಶ್ನುತಃ ಹೆಂಗ್ ವರ್ಣ ಆಶೀರ್ವಾದ ಮಂತ್ರ ಆಶೀರ್ವಾದದಲ್ಲಿ ಬರುವಂತ ಅಸ್ಮೈ ದೇವಾಸೋ ಭುಜೇ ಚಿಕಿತ್ಸತ ಯಮಾಶಿರಾ ದಂಪತಿ ವಾಮಮಶ್ನುತಃ पुमान् पुत्रो जायते विन्दते वस्वत विश्वे अरप येदते गृहः चलूंगा यावन्तो वै सदस्य आस्ते सर्वे दक्षिण्या आस्तेभ्यो यो दक्षिणां नयेभ्यो वैश्चेत यद्वै ईश्वकर्मणानि जुहोति सदस्यानेव तत्प्रीणात्यस्मै देवासो वपुषे चिकित्सत यमाशिरा दम्पती
ಆಚಾರ್ಯ ಸಂಭಾವನೆ ಇದೆಲ್ಲ ಕೊಡ್ತಿ ಸದಸ್ ಸಂಭಾವನೆ ಅದ್ರದ್ದು ಇಲ್ಲಿ ಬರ್ತಾ ಇದೆ. ಯಾವಂತೋ ವೈ ಸದಸ್ಯಾಹ ತೇ ಸರ್ವೇ ದಕ್ಷಿಣ್ಯಾಹ ತೇಭ್ಯಃ ಯೋ ದಕ್ಷಿಣಾಂ ನ ನಯೇತ್. ಅವ್ರಿಗೆ ಸರಿಯಾಗಿ ದಕ್ಷಿಣೆ ಕೊಡದಿದ್ರೆ ಯಜಮಾನಿಗೆ ಪ್ರಾಸ್ಪರಿಟಿ ಇಲ್ಲ. ಯದಿ ದಕ್ಷಿಣ ನನಯೇತೆ ದುರಿಷ್ಟಗ್ಸ್ಯಾದ 900 ಕಡೆ. ಬ್ರಾಹ್ಮಣನಿಗೆ ದಕ್ಷಿಣ ಸಂಭಾವನೆ ಕೊಡ್ಬೇಕು. ಬ್ರಹ್ಮರಿಯೋ ಅಧ್ವರ್ಯವಾಗಿ ಬರ್ತಾರೆ ಋತ್ವಿಕಗಳು, ಅವರುಗಳಿಗೆ ಅಯ್ಯೋ ಏನೋ ಚೊಲ್ಲಿಂದ ಬಂದ ಅವಡ್ ತೊಣೆಲೆ ಬರ್ಬೆತ್ತಪ್ಪ ಕುಡ್ತುಟ ಕಾಚಿ ಅಂತಂದ್ರೆ ಅವನಿಗೆ ಏಳಿಗೆ ಇಲ್ಲ. ಬೇರೆ ಬೇರೆದು ಖರ್ಚೆ ಮಾಡ್ತಾನಲ್ಲ. ಮೊದಲು ದಕ್ಷಿಣೆ ಕೊಡ್ಬೇಕು ಎಲ್ರಿಗೂ, ತಾಂಬೂಲ ಕೊಟ್ಬಿಟ್ಟು ಆಮೇಲೆ ಆಶೀರ್ವಚನ. ದಕ್ಷಿಣಾಂ ನಾನಾಯೇತೆ ಏಭ್ಯೋ ವೃಶ್ಯೇತ ಯದ್ವೈ ಈಶ್ವ ಕರ್ಮಣಾನಿ ಜೋತಿ ಸದಸ್ಯಾನೇವ. ಸದಸ್ಸು ಅಂದ್ರೆ ಸಭೆಯಲ್ಲಿ ಇರುವಂತವ್ರು. ಇಪ್ಪ ಹಂಗೇನ ಸ್ವಾಮಿನಃ ಅಶೇಷ ಹೇ ಪರಿಷತ್. ಪರಿಷತ್ ಅಂದ್ರೇನು? ಗ್ರೂಪ್ ಯಾರು ಸೇರಿದಾರೋ ಅಲ್ಲಿ. ಅಶೇಷ ಹೇ ಪರಿಷತ್ ಭವತ್ಪಾದ ಮೂಲೆ ಮಯಾ ಸಮರ್ಪಿತ ಯತ್ಕಿಂಚಿತ್ ದಕ್ಷಿಣ ಯಥೋಕ್ತ ದಕ್ಷಿಣಾಮಿ. ಈ ಕಿಂಚಿತ್ತೆ ಕೊಡಿ ನೀವು ಅಂತೂ ಅಷ್ಟು ಜನಕ್ಕೂ ಕೊಡ್ಬೇಕು. ಪುರುಷರು ಸ್ತ್ರೀರೋ ಯಾರ್ಯಾರು ಇದ್ದಾರೋ ಸಭೆನಲ್ಲಿ ಅಷ್ಟು ಜನ ಕೊಡ್ಬೇಕು. ಕೊಟ್ಟು ಬಿಟ್ಟು ಆಮೇಲೆ ಇದರಿಂದ ವಿಶ್ವಕರ್ಮನ ರೋಲ್ ಇದೆ ಇದರಲ್ಲಿ. ಸೊ ಅವನು ಕೂಡ ಪ್ರೀತನಾಗಿ ಎಲ್ಲದನ್ನು ಮಾಡಿ ಕೊಡ್ಬೇಕು. ಸೊ ಸಭೆನಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಲ ಆದ್ಮೇಲೆ ಈ ಆಶೀರ್ವಚನ ಮೊದ್ಲು ಸಂಭಾವನೆ ಆಗ್ಬೇಕು. ಸಂಭಾವನೆ ಆದ್ಮೇಲೆ ಕಡೆಗೆ ಆಶೀರ್ವಚನ. ಆಶೀರ್ವಚನ ಏನ್ ಕಡೆನಲ್ಲಿ ಲಾಸ್ಟ್. ಸೊ ಅದಕ್ಕೀಗ ಆ ಫಸ್ಟ್ ಆಚಾರ್ಯ ಸಂಭಾವನೆ ಅವರ ಸಮಾಶ್ರಯ ಮಾಡಿದ್ದು ಆ ಸಂಭಾವನೆ ಬೇರೆ. ಈ ಆಚಾರ್ಯ ಸಂಭಾವನೆ ಇವ್ರಿಗೂ ತಗೋಬಾರ್ದು. ಯಾರು ಸೇರಿರ್ತಾರೆ ಅವರು ಸೊಂಟ ಸಿಗಿಸ್ಬಾರ್ದು. ತಗೊಂಡ್ಬಿಟ್ಟು ಅದ್ರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದಲ್ಲ. ಅದು ಅವರ ಸಮಾಶ್ರಯಣ ಮಾಡಿದಂತವ್ರು ಅವ್ರಿಗೆ. ಅದರಲ್ಲಿ ಏನ್ ಬರುತ್ತೆ? ಫಸ್ಟ್ ಭಗವಂತನಿಗೂ ಬರುತ್ತೆ. ಸೊ ಅವ್ರ ಮನೆ ದೇವರಿಗೆ, ಇಷ್ಟ ದೇವತೆಗೆ ಫಸ್ಟ್ ಸಂಭಾವನೆ. ನೆಕ್ಸ್ಟ್ ಅವ್ರ ಆಚಾರ್ಯರು. ಈಗ ರಾಮಾನುಜರು, ವೇದಾಂತೇಶರು ಅಥವಾ ಮಣವಾಳ ಮನೆ ಇದೆ ಹೇಳ್ತೀವಲ್ಲ ನಾವು, ಆ ಆಚಾರ್ಯ ಸಂಭಾವನೆ ಇವರಿಗೆ ಸಮಾಶ್ರಯಣ ಮಾಡಿದ ಗುರು ತಲುಪಬೇಕು. ಆಚಾರ್ಯ ಪರಂಪರೆ ಇದೆಲ್ಲ. ಅವ್ರು ಪರಕಾಲ ಮಠವೋ ಆಂಡವನ್ನೋ ಎಂಬಾರೋ ಯಾರ್ಯಾರು ಇದಕ್ಕೆ ಸೇರುತ್ತಾರೋ ಅವ್ರವ್ರು ತೆಂಗ್ಲೇನೋ ಒಡಗ್ಲೇನೋ ಆ ಮಠಕ್ಕೆ ಸೇರ್ಬೇಕದು. ಇದು ಬಿಟ್ಟು ಸಭಾ ಸಂಭಾವನ. ಅದಾದ್ಮೇಲೆ ಬೃಹಸ್ಪತಿ ಸಂಭಾವನ. ಬೃಹಸ್ಪತಿ ಬೋಧಯೈ ನಗಂ ಸಗಂ ಶಿತಂ ಚಿತ್ ಸಂತರ ಸಗಂ ವಿಚಾರಿ. ಅದಕ್ಕೆ ಸಂಭಾವನೆಗೆ ಬೃಹಸ್ಪತಿ ಸಂಭಾವನಾ ಅಂತ ಅಂದ್ಬಿಟ್ಟು ಈ ತೈತ್ರಿಯ ಸಂಹಿತೆಯಲ್ಲಿ 4ನೇ ಕಾಂಡದಲ್ಲಿ ಬರುತ್ತದ. ನಾನು ಇವಾಗ ಬ್ರಹ್ಮಯಜ್ಞ ಮಾಡ್ತಾ ಇದ್ದೆ. ಓ ಇದು ಬೃಹಸ್ಪತಿ ಸಂಭಾವನೆ ಬಂತು ಅಂತ ನಿನ್ನೆ ದಿವಸ ಹೇಳ್ಬೇಕಾದ್ರೆ ಅದ್ರಲ್ಲಿ ಬರುತ್ತೆ ಬೃಹಸ್ಪತಿ ಸಂಭಾವನಾ. ಆ ಬೃಹಸ್ಪತಿ ಸಂಭಾವನೆ ಅನ್ನೋದು ಈ ವಾದ್ಯರು ಕೊಡೋ ಸಂಭಾವನೆ. ಅದು ಬಿಟ್ಟು ಈ ಶುಡ್ ನಾಟ್ ಟೇಕ್ ಅದರ್ ಸಂಭಾವನೆಸ್. ಇವೆಲ್ಲ ಧರ್ಮ ಸೂಕ್ಷ್ಮಗಳಲ್ಲಿ ಎಲ್ಲಾ ಪ್ರತಿಯೊಂದು ಎಸ್ ಏನೇ ಒಂದು ಕಾರ್ಯಕ್ರಮ ನಡೆಸಿ ನೀವು ಒಂದು ನಡೆಸಿದಾಗ ಮೊದಲು ಕರಿತಿರಲ್ಲ ಪೃಥ್ವಿ ಕರಿವರುಗಳೆಲ್ಲ ಸಭೆಗೆ ವಂದನೆ. ಅವಾಗ ಎಲ್ರಿಗೂ ಆ ಸಭೆ ಕೊಡುವಂತ ಸಂಭಾವನೆ ಫಸ್ಟ್ ಇದು ಬಂದಿದ್ದು. ಅದರಿಂದ ಯೋ ದಕ್ಷಿಣಾಂ ನಾನೀಯತೆ ಏಭ್ಯ ವೃಶ್ಚೇತ ಯದ್ವೈ ಈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ತತ್ ಪ್ರೀಣಾತಿ ಅಸ್ಮೈ ದೇವಾಸೋ ವಪುಷೆ. ದೇವಾಸೋ ವಪುಷೆ. ದೇವಾಸಹ ವಪುಷೆ. ವಪುಷೆ ಅಂದ್ರೆ ಅಲ್ಲಿ ಸಾಕ್ಷಾತ್ ಆಗಿ ಅವರು ದೇವತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ವಪು ಒಂದು ಶರೀರ. ಚರಾಚರಾಣಿ ಸರ್ವಾಣಿ ಇವೆ. ದೇವ ವಪು ಅಂತಂದ್ರೆ ಇವಾಗ ರಾಮಾಯಣ ಪಟ್ಟಾಭಿಷೇಕದಲ್ಲಿ ನೀನು ಜಾಂಬಾಲಿ, ಅವನು ಕಶ್ಯಪ, ಇವನು ಇದಾಗ್ಲಿ ಅಂತ 4 ಜನ ವರ್ಣದಲ್ಲಿದೆ. ಶ್ರೀರಾಮ ಪಟ್ಟಾಭಿಷೇಕ ಪಾರಂಗ ಶುಭೋದಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ವಿಧಿ ಬರೆದಿದ್ದಾರೆ. ಋತ್ವಿಕ್ ವರ್ಣ ಅಂತ. ಋತ್ವಿಕ್ಗಳನ್ನ ನೀನು ವಸಿಷ್ಠನಾಗೋ, ನೀನು ಜಾಬಾಲಿ ಆಗೋ, ನೀನು ಕಶ್ಯಪ ಆಗೋ ಅಂತ ಒಬ್ಬೊಬ್ಬರಿಗೂ ಶ್ರಾದ್ದದಲ್ಲಿ ವರ್ಣ ಕೊಡೋಂಗೆ ಇಲ್ಲೂ ಕೂಡ ಅಷ್ಟೇ. ಸೊ ಬಂದಂತಹ ಗೋಷ್ಠಿನಲ್ಲಿರೋರು ದೇ ಆರ್ ಈಕ್ವಲ್ ಟು ದ್ಯಾಟ್. ಅದಕ್ಕಾಗಿನೇ ಗೋಷ್ಠಿ ಇದಕ್ಕೆಲ್ಲ ನಮಸ್ಕಾರ ಮಾಡಿ. ಅಯ್ಯೋ ಚಿನ್ವ ಎಲ್ಲ ಒಪ್ಕೊಂಡಿಗ್ರಾ ಅವಳಕ್ಕೆಲ್ಲ ಶೆವ್ಕಿಲ್ಲಮ್ಮ ಅಂತಂದ್ರೆ ನೀವು ವರ್ಣ ಮಾಡಿರೋದು ಚಿಕ್ಕದು ದೊಡ್ಡದು ಅಂತೆಲ್ಲ ಬರೋಲ್ಲ, ವಯಸ್ಸೆಲ್ಲ ಬರೋಲ್ಲ ಅಲ್ಲಿ. ನಮಸ್ಕಾರ ಅಲ್ಲಿ. ಈಗ ಯಜಮಾನ ವಯಸ್ಸಾಗಿದೆ, ಇನ್ಯಾರೋ ಬ್ರಹ್ಮ ಅಂತ ಕೂರ್ಸಿರೋದು, ಅವ್ನಿಗೆ ನಮಸ್ಕಾರ ಮಾಡ್ಬೋದು ಅವರು? ಖಂಡಿತ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಬ್ರಹ್ಮನ ಸ್ಥಾನದಲ್ಲಿ ಕೂತಿದ್ದಾನ ಅವನು. ಅಥವಾ ಋತ್ವಿಕಗಳು ಖಂಡಿತ ಆಗ್ಬೋದು. ಇನ್ನೊಂದೇನು ಅನ್ನಕ ಈ ಪೌದಿಕ್ ಶಾಂತಿ ಎಲ್ಲ ಚಿನ್ಮಾಳ್ಗೆ ಇಪ್ಪಣಿಕ್ರಿಂಗೋ ಯಾರ್ಕೋ ಇಟ್ಟಿದ ವರ್ಷ ಶಾಂತಿಯೋ ಇಟ್ವಿದಾನೆ ಸಹಜ ಚಂದ್ರ ದರ್ಶನ
81 ಅಥವಾ 70 ಇಟ್ಕೋಣ. 70ಗಿಂತ ಕಡಿಮೆ ನೀವು ಪ್ರೋಕ್ಷಣೆ ಪಡಲ ಮಾವಾಳ್ಕೆ ಅಂದ್ರೆ ನೀವು ಜಪ ಮಾಡಿದ್ದೀರಿ, ಪ್ರೋಕ್ಷಣೆ ಮಾಡಿ, ತಪ್ಪಿಲ್ಲ. ಅದಿಂಗ್ರಾ ಹಾಗೆ ಸುಮ್ನೆ ಜನರಲ್ ಆಗಿದ್ದಾಗ ನೀವು ದೊಡ್ಡವರು ಅವ್ರು ಯಾಕೆ ನೀವು ನಮಸ್ಕಾರ ದೊಡ್ಡವ್ರು ಚಿಕ್ಕವ್ರು ನಮಸ್ಕಾರ ಮಾಡೋದಲ್ಲ ಸಾಮಾನ್ಯವಾಗಿ, ನಾರ್ಮಲ್ ಇದೆ. ಆದ್ರೆ ಈ ರೀತಿ ಇವುಗಳಲ್ಲಿ ಸೇರಿದಾಗ ಮಾಡೋದು ತಪ್ಪಿಲ್ಲ. ಎಲ್ಲರೂ ಒತ್ತೊತ್ತಾಳಿಯೇ ಋತ್ವಿಗಳನ್ನ ಕರೆಯೋದಲ್ಲಿ ಅವನಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಇವರುಗಳೆಲ್ಲ ಇದ್ರು. ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ವಸಿಷ್ಠರ ಜೊತೆಗೆ ಎಲ್ಲ ಋಷಿಗಳು ಇದ್ರು ಅಲ್ಲಿ. ಹಾಗಾಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರ್ಯಾರು ಸೇರ್ತಾರೋ ಅದರಲ್ಲಿ ಹೋಮಗಳನ್ನ ನಡೆಸ್ಬೇಕಾದ್ರೆ ಋತ್ವಿಗ್ ವರ್ಣ ಅಂದ್ರೆ ಆಫಿಶಿಯೇಟಿಂಗ್ ದೆಮ್ ಆಯಾ ಇದಕ್ಕೆ ಅಂತ. ಹಾಗೆ ಮಾಡಿದ ಮೇಲೆ ಅವರೆಲ್ಲ ಪ್ರೀತರಾಗಿ ಸದಸ್ಯನೇವ ಪ್ರೀಣಾತಿ ಅಸ್ಮೈ ದೇವಾಸಹ ವಪುಷಿ ಚಿಕಿತ್ಸತಯಮಾಶಿರ ದಂಪತಿ ವಾಮಮಶ್ನುತಃ ಪುಮಾನ್ ಪುತ್ರೋ ಜಾಯತೆ. ಅವ್ರಿಗೆ ಒಳ್ಳೆ ಸಂತತಿ ಮುಂದಕ್ಕೆ ಇದೆ, ಇವೆಲ್ಲ ಉಂಟಾಗುತ್ತೆ ಅಂತ ಒಂದೊಂದಾಗಿ ಆಶೀರ್ವಚನ ಬರೋದು. ಇಪ್ಪ ಏನಾಚೆ ಏದತೆ ಗ್ರಾಚ ಪುಮಾನ್ ಪುತ್ರೋ ಜಾಯತೆ ವಿಂದತೆ ವಸ್ವಥ ವಿಶ್ವೇ ಅರಪಾಯೇಧತೆ ಗೃಹ. ಪುತ್ರೋ ಜಾಯತೆ ವಿಶ್ವೇ ಅರಪಾಯೇಧತೆ ಗೃಹ. ಪುಮಾನ್ ಪುತ್ರೋ ಜಾಯತೆ ವಿಂದತೆ ವಸ್ವಥ ವಿಶ್ವೇ ಅರಪಾಯೇಧತೆ. ಆಶೀರ್ದಾಯ ದಂಪತಿ ವಾಮಮಶ್ನುತಾಮರಿಷ್ಟೋ ರಾಜಃ ಸಚತಾಗಂ ಸಮೋಕಸಾ. ಆಶೀರ್ದಾಯ ದಂಪತಿ ವಾಮಮಶ್ನುತಾಮರಿಷ್ಟೋ ರಾಜಃ ಸಚತಾಗಂ ಸಮೋಕಸಾ. ಆಶೀರ್ದಾಯ ದಂಪತಿ ವಾಮಮಶ್ನುತಾಮರಿಷ್ಟೋ ರಾಜಃ ಸಚತಾಗಂ ಸಮೋಕಸಾ. ಯ ಆಸಿ ಚತ್ಸಂದುಗ್ಧಂ ಕುಂಭ್ಯಾಃ ಸಹೇಷ್ಟೇನ ಯ ಮನ್ನಮತಿಂ ಜಹಾತು ಸಹ. ಯ ಆಸಿ ಚತ್ಸಂದುಗ್ಧಂ ಕುಂಭ್ಯಾಃ ಸಹೇಷ್ಟೇನ ಯ ಮನ್ನಮತಿಂ ಜಹಾತು ಸಹ. ಆಸಿಚತೆ ಸಂದುಗ್ಧಂ ಸಹೇಷ್ಟೇನ ಯ ಮನ್ನಮತಿಂ ಜಹಾತು ಸಹ. ಆಶೀರ್ವಚನ ಸರಣಿ ಎಲ್ಲ ಆಚೆ ಅಪ್ಪ ಹತ್ತೊಳೆಲ್ಲ ಇದು ಮನೆಯಿಂದೇ ಮಂತ್ರಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇದು ವಿಶೇಷವಾಗಿ ಏನು ಅಂದ್ರೆ ಇದೆಲ್ಲ ಕಂಠಪಾಠ ಆಗ್ಬೇಕು. ಆಶೀರ್ವಚನ ಬ್ರಾಹ್ಮಣರಾಗಿ ಉದುಕ್ ಶಾಂತಿ ಬುಕ್ ಅಲ್ಲೂ ಕೊನೆಯಲ್ಲಿದೆ, ಅದಕ್ಕೆ ಶಾಂತಿನಲ್ಲಿದೆ. ಆಶೀರ್ವಾದ ಸರಣಿ ಮಾಡ್ಲಿಲ್ವಾ ಎಲ್ಲ ಗಣೇಶ್ ಗಣಪತಿ ಪುಸ್ತಕ ರಂಗರಾಜನ್ ಎಲ್ಲ ಕಾಪಿ ಮಾಡಿ ಎಲ್ರಿಗೂ ಕಾಪೀಸ್ ಎಲ್ಲ ಕೊಟ್ರಲ್ಲ ಅವಾಗೆಲ್ಲ ಅದ್ರೊಳಗೂ ಇದೆ. ಕೊಟ್ಟು ಆಶೀರ್ವಾದ, ದಂಪತಿ ಆಶೀರ್ವಾದ ಎರಡೂ ಇದೆ. ಈ ದಂಪತಿಗಳಿಗೆ ಆಶೀರ್ವಾದ ಬಹಳ ಮುಖ್ಯವಾಗಿ ಕಂಠಪಾಠ ಆಗ್ಬೇಕು. ಎಲ್ಲಿ ತನಕ ಅಂದ್ರೆ ಅನ್ಯಾಗಂ ಅದರಾನ್ ಸಪತ್ನಾನೇ ಅಲ್ಲಿ ತನಕ ಹುಟ್ಟಿದೆ. ಈಗ ಅಸ್ಮೇ ದೇವಾಸ ವಪುಷೆಯಿಂದ ಅನ್ಯಾಗಂ ಮದರಾನ್ ಸಪತ್ನಾನೆ ಅಲ್ಲಿ ತನಕ ಈ ಅನುವಾಗದಲ್ಲಿ ಬರೋದು. ಅಲ್ಲಿ ಆಶೀರ್ವಾದ ಸರಣಿ ಇರೋದು ಪೂರ್ಣವಾಗಿ ಬರ್ಬೇಕು. ಆಮೇಲೆ ಮುಂದಕ್ಕೆ ಶತಮಾನಂ ಭವತಿ ಇವೆಲ್ಲ ಸೇರುತ್ತೆ. ಅದನ್ನು ಆಶೀರ್ದಾಯ ದಂಪತಿ ಆಯ್ತಾ. ಯಾಸಿಚತ್ ಸಂದುಗ್ಧಂ ಸರ್ಪೇ ಗ್ರೀವೇ ಪೀವರ್ಯಸ್ಯ ಜಾಯ ಪೀವಾನ ಪುತ್ರ ಅಕೃಶಾಸೋ ಅಸ್ಯ. ಪುತ್ರ ಅಕೃಶಾಸೋ ಅಸ್ಯ. ಸಹಜಾ ನಿರ್ಯಸ್ಸು ಮಖಸ್ಯ ಮಾನ ಇಂದ್ರಾಯಾಶಿರಗಂ
सह कुम्भ्यादात् निर्यस्वमथस्यमान सहजायर्यसमखस्यमान इन्द्रायातिरगं सह आशीर्म ऊर्जमुत सुप्रजास्त्वमिषं दधातु द्रविणगं सवर्चसम् आशीर्मवोऽध्यमुतसोप्रजास्त्वमिषं ददातु आशीर्मवोऽध्यमुतसोप्रजास्त्वमिषं ददातु सवर्चसम् संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नान् संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नान् संजयन् क्षेत्राणि कृण्वानो अन्यागम् अधरान् सपत्नान् भूतमसि भूते माधा मुखमसि मुखं भूयासं द्यावा पृथिवीभ्यां त्वा परिगृह्णामि विश्वे त्वा देवा वैश्वानरा प्रज्यावयन्तु दिवि देवान् दृगम्हान्तरिक्षे वयागंसि पृथिव्यां पार्थिवान् ध्रुवम् ध्रुवेण हविषाप सोमं नयामसि भूतमसि भूते मुखमसि मुखं भूयासं पृथिवीभ्यां वा परिगृह्णामि विश्वे त्वा देवा वैश्वानरा प्रज्यावयन्तु दिवि देवान् दृगम्हान्तरिक्षे वयागंसि पृथिव्यां पार्थिवान् ध्रुवम् ध्रुवेण हविषाव सोमं नयामसि भूतमसि भूते माधा मुखमसि मुखं भूयासं द्यावा पृथिवीभ्यां त्वा परिगृह्णामि विश्वे त्वा देवा वैश्वानरा प्रज्यावयन्तु दिवि देवान् दृगम्हान्तरिक्षे वयागंसि पृथिव्यां पार्थिवान् ध्रुवम् ध्रुवेण हविषाव सोमं नयामसि यथा नः सर्वमिज्जगदयक्ष्मगं सुमना असत् यथा नः सर्वमिज्जगदय अयक्ष्मगम् अयक्ष्मगं सुमना असत् यथा नः सर्वमिज्जगदयक्ष्मगं सुमना असत् यथा न इन्द्र इद्विषः केवली सर्वा समनसः करत् यथा न इन्द्र इद्विषः केवली सर्वा समनसः करत् यथा न इन्द्र इद्विषः केवली सर्वा समनसः करत् यथा नः सर्वा यद्दिशोऽस्माकं केवलीरसन् यथा नः सर्वा विद्विषोऽस्माकं केवलीरसन् यथा नः सर्वा विद्विषोऽस्माकं केवलीरसन् येन सा विश्वकर्मन् यो दक्षिणां न सर्पिर्ग्रीवी
वैश्वानराश्चत्वारिगं षच्च येन सा विश्वकर्मन् यो दक्षिणाम्न सर्पिर्ह्रीवी वैश्वानरश्चत्वारिगं षच्च येन सा विश्वकर्मन् यो दक्षिणाम्न सर्पिर्ह्रीवी वैश्वानरश्चत्वारिगं षच्च यद्वै होता आध्वर्युः यद्वै होता आध्वर्युः यद्वै होता आध्वर्युः आरण्यक ಯಾವ್ದಾಯ್ತು ಬ್ರಹ್ಮಯಜ್ಞೇನೆ ಕ್ಷಮಾಣಃ ಯಜ್ಞಸ್ಯ ಅನಧ್ಯಾಯ ಪ್ರದರ್ಶನ. ಇವಾಗ ಅನಧ್ಯಾಯದ್ದೇನು ಅನ್ನೋದು ಬರ್ತಾ ಇದೆ, ಇದೇನಾ? ಅಲ್ಲ, ಗ್ರಾಮ್ಯ ಮನಸ್ಸು ಅಲ್ಲಿ ನಿಲ್ಸಿದ್ವಿ. 12ನೇ ಅನುವಾಕ, ದ್ವಿತೀಯ ಪ್ರಶ್ನೆ, 12ನೇ ಅನುವಾಕ. ಅನುಕಲ್ಪ ವಿಧಿ ಬ್ರಾಹ್ಮಣಂ ಗ್ರಾಮೇ ಮನಸ ಸ್ವಾಧ್ಯಾಯಮಧೀಯೇತ ದಿವಾ ನಕ್ತಂ ವಿನೇತಿ ವಾ. ಬ್ರಹ್ಮಯಜ್ಞೇನ ಕ್ಷಮಾಣ ಸಿಗ್ತಾ? ಪೇಜ್ ನಂಬರ್ 64 ನೋಡು, 64 ಅಂತ ಪೇಜ್. ಅನುಕಲ್ಪ ವಿಧಿ ತಸ್ಯ ವಾ ಏತಸ್ಯ ಯಜ್ಞಸ್ಯ ಗ್ರಾಮೆ ಇದೇ ಪುಸ್ತಕ. ತಸ್ಯ ವಾಚೋ ನಿಯತಕ್ಕೆ ಬಿಂತೆ ಅನುವಾಕ ಗ್ರಾಮೇ ತಸ್ಯ ವಾ ಏತಸ್ಯ ಅದಕ್ಕೆ ಇನ್ನಿಂದು ಗ್ರಾಮೇ ಮನಸ ಅದು ಅದು ಗ್ರಾಮೇ ಮನಸ ಸ್ವಾಧ್ಯಾಯಮಧೀಯೇತ ದಿವಾನಕ್ತಂ ವೇತಿ ಹಸ್ಮಾಹ ಶೌಚ ಆಹ್ನೇಯ ಉತಾರಣ್ಯೇ ಬಲ ಉತ ವಾಚೋತ ತಿಷ್ಠನ್ನುತ ಪ್ರಜನ್ನುತಾಸೀನ ಉತ ಶಯಾನೋ ಧೀಯೀತ ಏವ ಸ್ವಾಧ್ಯಾಯಂ ತಪಸ್ವಿ ಪುಣ್ಯೋ ಭವತಿ ಯ ಏವಂ ವಿದ್ವಾನ್ ಸ್ವಾಧ್ಯಾಯಮಧೀತೆ. ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ. ಸ್ವಾಧ್ಯಾಯಮಧೀಯೇತ ದಿವಾನಕ್ತಂ ನೇತಿಹ ಸ್ಮಾಹ ಉತಾರಣ್ಯೇ ಪ್ರಜನ್ನುತಾಸೀನ ಉತ ಶಯಾನೋ ಧೀತೈವ ಸ್ವಾಧ್ಯಾಯಂ ತಪಸ್ವಿ ಪುಣ್ಯೋ ಭವತಿ ಯ ಏವಂ ವಿದ್ವಾನ್ ಸ್ವಾಧ್ಯಾಯಮಧೀತೆ. ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮಃ ಓಷಧೀಭ್ಯಃ. ಗ್ರಾಮೇ ಮನಸ ரெண்டு விஷயம் ஆச்சா இல்லையா? சொல்லுங்க. ಗ್ರಾಮೇ ಮನಸಾ ಸ್ವಾಧ್ಯಾಯಮಧೀಯೇತ ದಿವಾನಕ್ತಂ ನೇತಿಹ ಸ್ಮಾಹ ಶೌಚ ಆಹ್ನೇಯ ಉತಾರಣ್ಯೇ ಬಲ ಉತ ವಾಚೋತ ತಿಷ್ಠನ್ನುತ ಪ್ರಜನ್ನುತಾಸೀನ ಉತ ಶಯಾನೋ ಧೀಯೇವ ಸ್ವಾಧ್ಯಾಯಂ ತಪಸ್ವಿ ಪುಣ್ಯೋ ಭವತಿ ಯ ಏವಂ ವಿದ್ವಾನ್ ಸ್ವಾಧ್ಯಾಯಮಧೀತೆ. ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮಃ ಓಷಧೀಭ್ಯಃ. ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ
ಬೃಹತೆ ಕರೋಮಿ. ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಅನುಕಲ್ಪವಿಧಿ ಹುಟ್ಟಿದೆ. ಏನ ಅನುಕಲ್ಪ ಅಂದ್ರೆ ಅನುಬಂಧ, ಅನುಕ್ರಮಣಿಕೆ. ಅನುಕಂಪ ಅದಲ್ಲ, ಅನುಕಂಪ ಸರಿ ನೀವ್ ಹೇಳಿದ್ದು. ನಾನು ಹೇಳಿದೇನು? ಅನುಕಲ್ಪ, ಅನುಕ್ರಮಣಿಕ, ಅನುಬಂಧ, ಅಡೆಂಡಮ್ ಅಂತ ಇದು ಇಲ್ಲಿ ಬರ್ತಾ ಇರೋದು ಅರ್ಥ. ಪ್ರಧಾನವಾದದ್ದು ಸ್ವಾಧ್ಯಾಯ ಬ್ರಹ್ಮಯಜ್ಞ ಮಾಡ್ಬೇಕು. ಕಲ್ಪ ಅಂದ್ರೇನು? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾವನ್ನೇ ಆದ್ಮೇಲೆ ಬ್ರಹ್ಮಯಜ್ಞವನ್ನ ನಡೆಸೋದು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಗ್ರಾಮೇ ಮನಸ ಸ್ವಾಧ್ಯಾಯ ಮದೀತ ದಿವಾ ನಕ್ತಂವ. ಬೆಳಗ್ಗೆ ಆದ್ರೂ ಹೇಳಿ, ಇಲ್ಲ ರಾತ್ರಿನಾರು ಹೇಳಿ. ಸ್ಮಃ ಶೌಚ ಆಹ್ನೇಯ ಉತಾರಣ್ಯೆ. ಏನೋ ಇದು ಶುಚಿಯಾಗಿರ್ಬೇಕು. ಅದರಲ್ಲಿ ಕಾಡ್ನಲ್ಲಾದ್ರೂ ಹೇಳಿ, ಅರಣ್ಯ. ಮುಂದಕ್ಕೇನೋ ಬಲ ಉತ ವಾಚ ಊತ ತಿಷ್ಟನ್ನೆ, ನಿಂತ್ಕೊಂಡು ಹೇಳೋದಾದ್ರೂ ಹೇಳಿ. ಊತ ವ್ರಜನ್ನೆ, ಊತ ಆಸೀನಃ, ಊತ ಶಯನ, ಕೂತ್ಕೊಂಡೋ ನಿಂತ್ಕೊಂಡೋ ಮಲಗ್ಕೊಂಡೋ, ಏನೋ ಬೆಳಗ್ಗೆನೋ ರಾತ್ರಿನೋ ಅಂತೂ ವೇದ ಹೇಳಿ. ವೇದವನ್ನು ಉಳಿಸ್ಬೇಕು. ಗೊತ್ತೈತೆ? ಉತ್ತಮ ಪಕ್ಷ ಒಂದ್ಸಲಿನೇ ಬ್ರಹ್ಮಯಜ್ಞ. ಅದಕ್ಕೇನು ಅಂತಂದ್ರೆ ಈ ಪರ್ಯಾಯಗಳೇನ್ ಕೊಟ್ಟಿರೋದು. ಅಯ್ಯೋ ಇನ್ನಿಕ್ಕಿ ಹೆಣ್ಮ ಇದಾಚಿ ಮುಟ್ಟೆ ಉಡ್ಲ ಉಡ್ರೋಗಿಲ್ಲ, ಸಾಯಂಕಾಲ ರಾತ್ರಿನಾರು ಮಾಡಿ. ಇಲ್ಲಿ ದಿವಾ ವಾ ನಕ್ತಂ ವಾ ಇತಿ. ನಕ್ತ ಅಂದ್ರೆ ರಾತ್ರಿ, ಬೆಳಗ್ಗೆನಾರು ಮಾಡಿ. ಏನು ಬೆಳಗ್ಗೆ ಅರ್ಜೆಂಟ್ ಹೊರಡಿದ್ರಿ, ಏನು ಮಾಡಕ್ಕಾಗ್ಲಿಲ್ಲ, ಸಾಯಂಕಾಲ ಬಂದ್ರಿ, ರಾತ್ರಿ ಮಲ್ಗೋಕ್ ಮೊದ್ಲು ಪಂಚ ಉಟ್ಕೊಳ್ಳಿ, ಶರ್ಟ್ ತೆಗೀರಿ, ಒಂದ್ ಆಚಮನ ಮಾಡಿ ಬ್ರಹ್ಮಯಜ್ಞ ಮಾಡಿ. ಅಪ್ಪನ ಕಂಪ್ಲೀಟ್ ಆಚೆ ಉದಯ ரொம்ப ಟೈಮ್ ಆಯಿಡೋಣ. ದಿನಾಗ್ಲೂ ರಾತ್ರಿ ಪಂಚರೆ ಏನಕ್ಕೆ ಸರಿ ಇಲ್ಲ. ಅದಕ್ಕೆ ಇದು ಅನುಕಲ್ಪ ಅಂಚಲಿಂದ. ಪ್ರಧಾನ ಕಲ್ಪ ಏನು? ಆರಾಧನೆಗೆ ಮೊದ್ಲು ಬ್ರಹ್ಮಯಜ್ಞ ಆಗ್ಬೇಕು. ಆಪದ್ ಧರ್ಮ ಆಲ್ಟರ್ನೇಟ್ ಅಲ್ಲ. ಇದು ಆಲ್ಟರ್ನೇಟ್ ಅಂದ್ರೆ ಪರ್ಯಾಯ ಆಗೋಯ್ತು. ಇದು ಆಗ್ಬೋದು, ಇಲ್ಲ ಅದಾಗ್ಬೋದು ಅಂತ. ಹಂಗಲ್ಲ. ಯಾವತ್ ನಿಮ್ಗೆ ಆಗ್ಲೇ ಇಲ್ವೋ ಅವತ್ ಆಪದ್ ಧರ್ಮ. ಇದು ಹೇಗೆ ಅಂದ್ರೆ, ಇವಾಗ ಮಧ್ಯಾಹ್ನಕ್ಕೆ ಆದ್ಮೇಲೆ ಊಟ ಮಾಡ್ಬೋದಾ? ಅನೇಕ ಸಾರಿ ಹೇಳಿದ್ದೀನಿ. ರಥೋತ್ಸವಕ್ಕೆ ಹೋಗಿದ್ರಿ, ಎಲ್ರಿಗೂ ಊಟ ಆಯ್ತು. ಪಿನ್ ಮಧ್ಯಾಹ್ನ ಮ್ಯಾಗ್ ಉಲ್ಯನಕ ಸಾಪಾಡು ಬಂದುಟ್ಟೆ ಭೋಜನ ಅಂತೆ ಮಾಧ್ಯಾಹ್ನಿಕ ಸಂಧ್ಯಾ ಮುಪಾಶಿಚಿಯ ಸಂಕಲ್ಪ ಚೇಂಜ್. ದಿನಾಗ್ಲೂ ಅಪ್ಡಿಯೇ ಪಂಡ್ರೆನ ಗಿಡಿಸ್ರಾಂಗ್. ಅಪ್ಪಡಿ ಬ್ರಹ್ಮಯಜ್ಞ ಬೆಳಗ್ಗೆ ಹೊತ್ತೇ ಮಾಡ್ಬೇಕು. ಒಂದ್ ವೇಳೆ ಏನೋ ಕಾರಣ ನೀವು ಬೆಳಗ್ಗೆ ಅರ್ಜೆಂಟ್ ಹೋದ್ರಿ, ಮಾಡಕ್ಕಾಗ್ಲಿಲ್ಲ, ಹುಟ್ಟು ಪೋಚಿ ಎಂಬುದು ಇಲ್ಲೇ. ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ನೀವು ಬಂದ್ಮೇಲೆ ರಾತ್ರಿನೆಲ್ಲಾರು ಮಾಡಿ, ನಿಂತ್ಕೊಂಡ್ ಮಾಡಿ, ಕೂತ್ಕೊಂಡ್ ಮಾಡಿ, ಮಲಗ್ಕೊಂಡ್ ಮಾಡಿ. ಊತ ಶಯಾನಃ ಅಧೀತ ಏವ ಸ್ವ ಆಧ್ಯಾಯಂ. ಈ ಸ್ವಾಧ್ಯಾಯ ಅನ್ನೋದು ಬ್ರಹ್ಮಯಜ್ಞ ಮಾಡೋದು ಇದೆಯಲ್ಲ, ಅದನ್ ಮಾಡಿದ್ರೆ ತಪಸ್ವಿ ಪುಣ್ಯೋ ಭವತಿ. ಯ ಏವಂ ವಿದ್ವಾನ್ ಸ್ವಾಧ್ಯಾಯಂ ಅಧೀತೆ. ಅದ್ರಲ್ಲಿ ಏನು ಕಡೆನಲ್ಲಿ ಕೊಂಡ್ಕೊಂಡು ಮಾಡ್ಬೇಕಾದ್ರೆ ನಮೋ ಬ್ರಹ್ಮಣೆ ನಮೋ ಅಸ್ತು ಅಗ್ನಯೇ ನಮಃ ಪೃಥಿವ್ಯೈ ನಮೋಷಧಿಭ್ಯಃ ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಫಸ್ಟ್ ಲೈನು. ಸೆಕೆಂಡ್ ಟೈಮ್ ಇದ್ದೆ ರಿಪೀಟ್ ಮಾಡ್ಬೇಕಾರೆ ನಮೋ ಬ್ರಹ್ಮಣೆ ನಮೋ ಅಸ್ತ್ವಗ್ನಯೇ, ಎರಡೆರಡು ಸೇರಿಸ್ಬಿಟ್ಟು ಒಟ್ಟಿಗೆ ಹೇಳೋದು. ನಮಃ ಪೃಥಿವ್ಯೈ ನಮವೋಷಧಿಭ್ಯಃ ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಮೂರನೇದು ಕಂಟಿನ್ಯೂಸ್ ಆಗಿ ಇದ್ರಂಗೆ ಹೇಳ್ಬೇಕು. ನಮೋ ಬ್ರಹ್ಮಣೆ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮವೋಷಧಿಭ್ಯಃ ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಇದಾದ್ಮೇಲೆ ವೃಷ್ಟಿರಸಿ ವೃಶ್ಚಮೇ ಪಾಪ್ಮಾನಮೃತ ಸತ್ಯಮುಪಾಗಾಂ ಸತ್ಯಂ ತಪಶ್ರದ್ಧಾಂಜುಹೋಮಿ. ಪ್ರದಕ್ಷಿಣೆ ಅಸಾವಾದಿತ್ಯೋ ಬ್ರಹ್ಮಾನ್ ಪಂಡ್ರಪ್ಟಿಕೆ ಅಪ್ರು ಆಚಮನ. ಇದು ಬ್ರಹ್ಮಯಜ್ಞ. ಊತ ಊತ ಅನ್ನಕ ವಾ ಪಕ್ಷಿಗಳು ಗೊತ್ತಾಯ್ತಾ? ಇಲ್ಲಿ ಮನೆಯಲ್ಲಿ ಹೇಳೋದು, ಇಲ್ಲ ಗ್ರಾಮೆ, ಇಲ್ಲ ಅರಣ್ಯದಲ್ಲಿ. ಹೀಗೆ ಒಂದೊಂದೇ ನಿಂತ್ಕೊಂಡು ಅಥವಾ ಕುಳಿತುಕೊಂಡು ಅಥವಾ ಮಲಗ್ಕೊಂಡು ಅಂತೂ ವೇದ ಹೇಳಿ. ವೇದವನ್ನ ರಕ್ಷಣೆ ಮಾಡೋದಕ್ಕೆ ಬ್ರಹ್ಮಯಜ್ಞ ಒಂದು ಮಾರ್ಗ ಹೇಳ್ಕೊಟ್ಟಿದ್ದು.
ಯಾವುದೇ ಕಾರಣ ಅದಕ್ಕಾಗೇನೆ ಇದು ಎಷ್ಟೋ ಸಹಸ್ರ ವರ್ಷಗಳಾದ್ರೂ ಕೂಡ ಇಟ್ ಹ್ಯಾಸ್ ನಾಟ್ ಏನೇನೋ ಆಗ್ಬಿಟ್ಟಿದೆ, ಇನ್ನೇನೋ ಸೇರಿದೆ, ಇದೆಲ್ಲ ಯಾವುದೂ ಆಗಿಲ್ಲ. ಉಳ್ಕೊಂಡು ಬಂದಿರೋದು ಹೇಗೆ ಅಂದ್ರೆ ಆಯಾಯ ಪಾಠಗಳು. ಈಗ ದ್ರವಿಡ ಪಾಠ, ಆಂಧ್ರ ಪಾಠ, ಉತ್ತರದ ಪಾಠ, ನಾರ್ತ್ ಅವ್ರದ್ದು ಬೇರೆ ಪಾಠಾಂತರಗಳು ಆಯಾಯ ಋಷಿ ಪ್ರೋಕ್ತವಾಗಿ ಹಾಗಾಗಿ ಬಂದಿರುವಂತದ್ದು. ಅದು ತಪ್ಪಲ್ಲ. ಇತ್ತು ಸಹಸ್ರು ಶೀರ್ಷು ಅವಾಗೆ ಚೊಲ್றது ಮಹಾರಾಷ್ಟ್ರ ದೇವ ಅವಳಿಗೆ ಅಂದ ಪಾಠ. ನಮ್ದು ದ್ರವಿಡ ಪಾಠ, ಇನ್ನೊಂದು ಆಂಧ್ರ ಪಾಠ. ಇದೆ ಈ ಪಾಠಗಳಲ್ಲೂ ವ್ಯತ್ಯಾಸ ಇದೆ. ಮಂತ್ರಗಳು ಎಕ್ಸ್ಟ್ರಾ ಬರುತ್ತೆ ಅವರಲ್ಲಿ, ಯಾವುದು ಆಂಧ್ರ ಪಾಠದಲ್ಲಿ. ಹೀಗೆ ಎಲ್ಲ ಉಪನಿಷತ್ನಲ್ಲೂ ಅದಕ್ಕೆ ಬರೋದು. ತೈತಿರಿ ಉಪನಿಷತ್ತು ಇವುಗಳಲ್ಲೂ ಕೂಡ ಎಕ್ಸ್ಟ್ರಾ ಬರುವಂತದ್ದು. ಮಹಾನಾರಾಯಣದಲ್ಲಿ ಡಿವಿಯೇಷನ್ಸೇ ಬರುತ್ತೆ. ಇದು ಏನೋ ಅರುಣ ಪ್ರಶ್ನ ரொம்பவே சேஞ்ச் நாம் சொல்றதுக்கு ಆಂಧ್ರ ಪಾಠದಕ್ಕೂ ಪಿನ್ನೆ ಮುನ್ನೆ ಪೂರ್ಣ ಮಂತ್ರಗೆ ಇದೆ. ಇಲ್ಲಿ ಹೇಳ್ಬಿಟ್ಟು ಅವ್ರು 8ನೇ ಪುಟಕ್ಕೆ ಹೋಗ್ತಾರೆ, ಮತ್ತೆ 2ನೇ ಪುಟಕ್ಕೆ ಬನ್ನಿ, ಮತ್ತೆ 5ಕ್ಕೆ ಹೋಗಿ, ಆಮೇಲೆ 10ಕ್ಕೆ ಹೋಗಿ. ನಾವರ್ಷಿ ಟ್ರೈ ಪಣ್ಣೆ ಇಂದ ಸ್ತವ ಕುಸುಮಾಂಜಲಿ வெச்சுಕೊಂಡೆ ದ್ರವಿಡ ಪಾಠದಕ್ಕೆ போடலான்னு ಹಿಂಗಿನ போட்டுடாங்க. நம்ம ಅಯ್ಯೋ ಇದು ಆರ್ದಿಲ್ಲ ಇದೆ ಕಡ್ಸಿ ಬಿಟ್ಟೈತೆ. ಯಾಕೆ ಅಂದ್ರೆ ಅದು ದ್ರವಿಡ ಪಾಠನೇ ಬೇರೆ, ಅವರ ಇದೇ ಬೇರೆ, ನಾವ್ ಹೇಳೋದೇ ಬೇರೆ. ಐ ಮೀನ್ ಆಂಧ್ರ ಪಾಠ, ನಮ್ದು ದ್ರವಿಡ ಪಾಠ. ಸೊ ಆಂಧ್ರ ಪಾಠದನ್ನ ದ್ರವಿಡ ಪಾಠಕ್ಕೆ ಚೇಂಜ್ ಮಾಡೋಣ ಅನ್ನೋದಕ್ಕೆ ಅದು ಎಲ್ಲೆಲ್ಲಿ ಬರುತ್ತೆ ಹಿಂದೆ ಮುಂದೆ ನೋಡೋಣ ಅಂತಂದು. ಇಪ್ಪ ಇತ್ತುಳ್ಳು ಪಿನ್ನೆ ಬರವಿಲ್ಯಾ? ತೇನ ಸಾಮಾನಿ ಯಚ್ಚಿರಶ್ಚಕ್ಷುಷಿ ಇತಿ ದಕ್ಷಿಣೋತ್ತರ ಪಾಣಿ ಕೃತ್ವ ಇತಿ ಚ ದ್ರಾವಿಡ ಪಾಠ. ಈಗ ಹಿಂದೆ ಬಂದಿದ್ದ ಧನುವಾಕದಲ್ಲಿ ದ್ರವಿಡ ಪಾಠ, ನಾವು ದ್ರವಿಡ ಪಾಠ ಹೇಳ್ಬೇಕಾದ್ದು. ಅವರು ಆಂಧ್ರ ಪಾಠ. ಈ ಸಾಮಾನ್ಯ ಸ್ಮಾರತರದೆಲ್ಲ ಆಂಧ್ರ ಪಾಠ, ತುಂಬಾ ಕಡಿಮೆ ದ್ರವಿಡ ಪಾಠ சொல்றவா ಸ್ಮಾರ್ತ. ನಮಗ್ ಬ್ರಾಹ್ಮಣಲೇ ಸ್ಮೃತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು. ಇಪ್ಪ ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ ಇದ್ ನಾವ್ ಹೇಳೋಲ್ಲ, ಅವ್ರು ಹೇಳ್ತಾರೆ. ನಮ್ಮಲ್ಲಿ ಇಲ್ಲ ಅದು, ನಮ್ ಸಿದ್ಧಾಂತಕ್ಕೆ ವಿರುದ್ಧ ಅದು. ಅದಕ್ಕೆ ಅದನ್ನ ಹಾಗ ಒಂದ್ ವೇಳೆ ಹೇಳಿದ್ರೇನು ಅಹಮಸ್ಮಿ ಅಂತ ಇದೆಯಲ್ಲ ಅಂದ್ರೆ ಅಹಂ ಬ್ರಹ್ಮಾತ್ಮಕಮಸ್ಮಿ, ನಾನೇ ಬ್ರಹ್ಮನಲ್ಲ, ಬ್ರಹ್ಮನನ್ನ ಆತ್ಮವನ್ನಾಗಿ ನಾ ಹೊಂದಿದ್ದೇನೆ, ಇದು ನಮ್ಮ ಅರ್ಥ. ಸಿದ್ಧಾಂತದಲ್ಲಿ ಹೇಗ್ ವ್ಯತ್ಯಾಸ ಆಗತ್ತೆ? ಯೋ ಹಮಸ್ಮಿ ಬ್ರಹ್ಮ ಅಹಮಸ್ಮಿ ಅಹಮೇವಾಹಂ ಮಾಂಜುಹೋಮಿ ಸ್ವಾಹ ಕಂಟಿನ್ಯೂ ಮಾಡ್ತೀವಿ. ಅವರ ಮಧ್ಯದಲ್ಲಿ ಸೇರ್ತಾರೆ. ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ ಇಪ್ಪಡಿ ಎಲ್ಲ ತುಳು. ಇಪ್ಪ ಸ ಬ್ರಹ್ಮಸ್ಸ ಶಿವಸ್ಸೇಂದ್ರ ಸೋಕ್ಷರ ಪರಮ ಸ್ವರಾಟ್ ಸೂಕ್ತ ಅಲ್ಲ, ಇದ್ರದ್ದು ಶ್ರೀ ನಾರಾಯಣ ಸೂಕ್ತ. ಅತ್ತುಳ್ಳೆ ಸ ಬ್ರಹ್ಮ ಸಹರಿಹಿ ಅಂತ ಸೇರಿಸ್ಬಿಟ್ರು ಅವರು. ಇವರೆಲ್ಲಾನು ಯಾರು ಅಂದ್ರೆ ನಾರಾಯಣನ ವಂಶಜರೇ ಅಂತ ನಾವ್ ಹೇಳೋದು. ಅವ್ರು ಎಲ್ಲವೂ ಕೂಡ ಅದೇ ಅಂತ ಹೇಳ್ಬಿಟ್ಟು ಅವನು ಈಶ್ವರ ಅಂತಾರೆ ಕಡೆಗೆ. ಸ ಬ್ರಹ್ಮ ಸ ಶಿವ ಸೇಂದ್ರ ಸಹರಿಹಿ. ಇದು ಅದಕ್ಕೆ ಪಾಠಗಳು ಬಹಳ ಮುಖ್ಯ. ಪಾಠಾಂತರಗಳು ಬೇರೆದು ಆಗ್ಬಾರ್ದು. ಹಿಂದೆ ನಾರಾಯಣ ಸೂಕ್ತತ್ಲೆಯೇ ரொம்ப ಡಿವಿಯೇಷನ್ಸ್ ವರ್ಣ. ನಾರಾಯಣ ಸೂಕ್ತ ಎಲ್ಲಿ ಉಪಯೋಗಿಸುವಂತದ್ದು? ರಾಮಾಯಣ ಪಟ್ಟಾಭಿಷೇಕ ಎಲ್ಲ ಅನ್ಪಿನ್ನೆ 10 ಅರಳು ಎಲ್ಲ ಹೂ ಮಾಡಿ ಎಲ್ಲ ಸೇರಿಸ್ಕೊಡ್ತಿರಲ್ಲ, ಅವಾಗ ಹೇಳ್ಬೇಕಾದ್ದು ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ. ಅದು ದ್ರವಿಡ ಪಾಠ ಹೇಳ್ಬೇಕು ನಾವುಗಳು, ಅವ್ರು ಅದನ್ನ ಹೇಳ್ಕೊಳ್ಳಿ. ಹೋಗ್ಬಿಡೋದೇನಿಲ್ಲ ಹಂಗೆ. ನಾಮ್ ನಮ್ಡೆ ಚೊಲ್ಲ ಅವ வாழ்ந்து சொல்லிட்டு ಹೊತ್ನೆ. இந்த வாழி திருநாமம் சொல்லச்சே நான் விದೇಶಿಗರು சொல்றோம், ಅವ ತೆಂಗ್ಲೇದೇವ ಅವ சொல்ற. ಹಂಗೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ ಮೊದ್ಲು ತೆಂಗ್ಲೇದ್ ಹೇಳಿ ಅಥವಾ ಮೊದ್ಲು ಒಡಗ್ಲೇದ್ ಹೇಳಿ ಆಮೇಲೆ ತೆಂಗ್ಲೇದ್ ಹೇಳಿ ಕಲಿಬಾರ್ದೆ. ಆಚಾರ್ಯರದು ಕೂಡ ನಮಸ್ತಿ ಶೈಲನಾಥಾಯ ಕುಂತಿ ನಗರ ಜನ್ಮನೆ, ಅದು ಕಲ್ತು ತಪ್ಪಿಲ್ಲ. ಆಚಾರ್ಯರೇ ಅವರು, ಏನ್ ನಮ್ಗೆ ಶತ್ರುಗಳವರು. ವೆಂಕಣ್ಣ ಎನ್ನ ಅನ್ನಾಗ ನಾನೇ ಮೇಲ್ಕೋಟೆಗೆ ಪೋನಿಸ್ಚೋನ್ನೆ, ಇದು ಯಾಕೆ ಈ ರೀತಿ ಅವ್ರದ್ದು ಹೇಳಿ ಇವ್ರದ್ದು ಹೇಳಿ ಎರಡು ಬೇಡ. ಓ ಅದಾಗಲ್ಲ ಇಲ್ಲಿ ಅನ್ನೆ. ಅವ ಶುರ್ಬಣಿಸೋ ಹಿಂಗ ಇನ್ಮೇಲೆ ಜೋರ ಶುರ್ಬಣ ವಾಯ್ ಮೂಡ ಹೇಳ್ತಾರೆ ಅವರು. ಈ ತರದಾಗೋದು. ಇಬ್ರು ಕೂಡ ರಾಮಾನುಜರ ಶಿಷ್ಯರೇ ತಾನೆ. ಸೊ ವೈ ನಿಮ್ದು ನಿಮಗೆ ಸರಿ ಒಳ್ಳೇದು, ಆದ್ರೆ ಅತಿರೇಕವಾದ ಆಚಾರ್ಯ ಅಭಿಮಾನ ಈ ರೀತಿ ಆಗುತ್ತೆ, ಅದಾಗಬಾರ್ದು. ಎರಡನ್ನು ಹೇಳುವಂತ, ಇದು ಹೇಳಿ ಅದು ಹೇಳಿ. ಇವಾಗ ರಾಮಾನುಜನ ತಂದೆ ರಾಮಾನು ತಿರುನಕ್ಷತ್ರத்துல ಮೇಲ್ಕೋಟೆಯಲ್ಲಿ ಫೋನ್ ಹಾಕ, ನೀ ವರ್ಷ சொல்லிದ್ದೆ ನಾನು.
போயிருந்தேன் நான் வந்தேன். கேட்டே வர்றது பெரிய இல்லப்பா இதெல்லாம் ஆர்ல இங்க என்ன தெரியுமா? ಯತಿರಾಜ್ ಸಪ್ತತಿ ಚೊಲ್ಕೊಂಡ್ ಪೋನ ರಾಮಾನುಜರು ಉತ್ತಂದಾದಿ ಫಸ್ಟ್ ಹೇಳ್ತಾ ಬರ್ಬೇಕಾದ್ರೆ ದೇಶಿಕ ಸನ್ನಿಧಿ ಬಂತು. ಪ್ರದಕ್ಷಿಣೆ 4 ಬೀದಿನಲ್ಲಿ ದೇಶಿಕ ಸನ್ನಿಧಿ ಬಂದಾಗ ಎಲ್ಲ ತೆಂಗಲೆ ಔಟು. ಬರೀ ದೇಶಿಗರು ವಡಗಲೈನವರೆಲ್ಲ ಒಳಗಡೆ ಉತ್ಸವ್ರ ಜೊತೆಗೆ ಹೋದ್ರು. ರಾಮಪ್ರಿಯನನ್ನ ಶೆಲ್ವಪಿಳ್ಳೆನ ಒಳಗಡೆ ಬಿಜ್ ಮಾಡಿಸ್ತಾರೆ ದೇಶಿಗರ ಮುಂದೆ. ಅಲ್ಲಿ ಯತಿರಾಜ್ ಸಪ್ತತಿ ಪಾರಾಯಣ ಆಗುತ್ತೆ. ಅಲ್ಲಿ ತನಕ ಇವ್ರು ಹೊರಗಡೆ ಏನ್ ಮಾಡ್ತಿರ್ತಾರೆ ಅಂದ್ರೆ ರಾಮಾನುಜನ ಉತ್ತಂದಾದಿ ಹೇಳ್ತಾ ಇರ್ತಾರೆ ಇವರು ತೆಂಗ್ಲೇನವರು. ಆಮೇಲೆ ಉತ್ಸವ ಅಲ್ಲಿಂದ ಹೊರಟು ಬಂದು ಮಂಟಪಡಿ ನೆಕ್ಸ್ಟ್ ವರವರ ಮುನಿ ಸನ್ನಿಧಿ ಬರುತ್ತೆ. ಅವಾಗ ಎಲ್ಲ ಒಡಗಲೆ ಔಟು, ಎಲ್ಲ ತೆಂಗ್ಲೇನವ್ರು ಮಾತ್ರ ಒಳಗೋಗ್ತಾರೆ. ಅವ್ರು ಹೋಗಿ ಒಳಗಡೆ ಯತಿರಾಜ್ ವಿಂಶತಿ ಹೇಳ್ತಾರೆ. ಅದು ಮಣವಾಳ ಮುನಿ ಮಾಡಿದ್ದು 20 ಶ್ಲೋಕಗಳು, ಇಲ್ಲಿ ದೇಶಿಗರು ಮಾಡಿದ್ದು 70 ಶ್ಲೋಕ ರಾಮಾನುಜರಿಗೆ. ಆ ಟೈಮ್ ನಲ್ಲಿ ಇವ್ರು ಒಡಗಲೇನವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಕಂಟಿನ್ಯೂ ರಾಮಾನುಜನ ಉತ್ತಂದಾದಿ ಮುಗಿಸ್ಕೊಂಡು ಕಡೆಗೆ ಬರೋದು ದೇವಸ್ಥಾನಕ್ಕೆ ವಾಪಸ್ಸು. ಇದು ರಾಮಾನುಜ ನಕ್ಷತ್ರದಲ್ಲಿ ಸಾಯಂಕಾಲ ನಡೆಯೋ ಉತ್ಸವ ಮೇಲ್ಕೋಟೆನಲ್ಲಿ. ಎಲ್ರೂ ಒಟ್ಟಿಗೆ ಬನ್ನಿ. ಹೋಗೋದು ಕೂಡದೇನು ಇಲ್ಲ, ನಾ ರಂಕಡಿ போயிட்டு வந்தேன் ನಾನು. ಹಂಗೆ ನನಗೆ ಯತಿರಾಜ್ ಸಪ್ತತಿ ಚೊಲ್ಗೋ ತುಳ್ಳೆ ವರವರ ಮುನಿ ಸನ್ನಿಧಿಲೆ ಮಣವಾಳ ಮುನಿ ಸನ್ನಿಧಿಲೆ ದೇಶಿಕರ ಸನ್ನಿಧಿಲಿ ಸಪ್ತತಿ ಎರಡು ಏನು ರಾಮಾನುಜ ತಾನೇ ಕೊಂಡಾಡಿದ್ದು. ಇವರು 70 ಶ್ಲೋಕದಲ್ಲಿ ಅವ್ರು 20 ಶ್ಲೋಕದಲ್ಲಿ. ರಾಮಾನುಜರು ತೇರ್ ನಕ್ಷತ್ರ ಎರಡು ಯಾಕೆ ಆಗ್ಬಾರ್ದು? ಇದು ಇಂದ ರಾಮಾನುಜರ ಕಟಿಯಮ್ಮನಿಕನ ಗದ್ಯ, ರಾಮಾನುಜರ ಗದ್ಯ ಅವರ ಜೀವನವನ್ನು ಪೂರ್ಣವಾಗಿ ವರ್ಣನೆ ಮಾಡೋದು. ಗದ್ಯ ಕಟಿ ಎಂ ಐಕನ ತುಳ್ಳೆ ಪದಗಳದೇನೆ ಕಾ ಗಾ ಬಂದೇನೆ. ಗದ್ಯ ದ್ಯಾಕ್ ಯಾವತ್ತು ಸಂಯುಕ್ತ ಅಕ್ಷರಗಳು ತಮಿಳ್ನಲ್ಲಿ ಇಲ್ಲ. ಇಂಗ್ಲಿಷ್ ನಲ್ಲಿ ಒತ್ತಕ್ಷರಗಳಿದ್ಯಾ, ಎಲ್ಲ ಪಕ್ಕದಲ್ಲಿ ಬರೀತೀವಿ. ಹಾಗೆ ತಮಿಳ್ದು ಕೂಡ ಅಷ್ಟೆ, ಅದು ಅಗಸ್ತ್ಯರ ವ್ಯಾಕರಣ. ಸೊ ಅದಕ್ಕೆ ಇಂದ್ರ ಇಂದ್ರಿಯ ಇಂದಿರಾ ಅನ್ಪಂಡ್ರಾವ ಇಂದಿರಿಯ ಇಪ್ಪಡಿ ಬರಪಡ್ತಾನೆ. ಮುಂದಕ್ಕೆ ಹೋಗೋಣ. ಮಧ್ಯಂದಿನೇ ಪ್ರಬಲ ಮದೀಯಿತ ಇನ್ನು ಚೊಲ್ಲಮ್ಮ. ಮಧ್ಯಂದಿನೇ ಪ್ರಬಲ ಮದೀಯಿತಾಸೌ ಖಲು ವಾ ವೈಶ ಆದಿತ್ಯೋ ಯದ್ಬ್ರಾಹ್ಮಣಸ್ತಸ್ಮಾತ್ ತರ್ಹಿ ತೇಕ್ಷ್ಣಿಷ್ಠಂ ತಪತಿ ತದೇಶಾಭ್ಯುಕ್ತ. ಮಧ್ಯಂದಿನೇ ಪ್ರಬಲ ಮದೀಯಿತಾಸೌ ಖಲು ವಾ ವೈಶ ಆದಿತ್ಯೋ ಯದ್ಬ್ರಾಹ್ಮಣಸ್ತಸ್ಮಾತ್ ತರ್ಹಿ ತಪತಿ ತದೇಶಾಭ್ಯುಕ್ತ. ಮಧ್ಯಂದಿನೇ ಪ್ರಬಲ ಮದೀಯಿತಾಸೌ ಖಲು ವಾ ವೈಶ ಆದಿತ್ಯೋ ಯದ್ಬ್ರಾಹ್ಮಣಸ್ತಸ್ಮಾತ್ ತೇರ್ಕ್ಷ್ಣಿಷ್ಠಂ ತಪತಿ ತದೇಶಾಭ್ಯುಕ್ತ. ಮಧ್ಯಂದಿನೇ ಪ್ರಬಲ ಮದೀಯಿತ ಅಸೌ ಖಲು ವಾ ಅನ್ನೆ. ಈ ಮಧ್ಯಂದಿನೇ ಅಂತ ಯಾಕೆ ಬಂತು ಅಂದ್ರೆ ಪ್ರಾತಃ ಕಾಲದಲ್ಲಿ ನೀವು ಇದ್ ಮಾಡಿ ಜಪಗಳು ಇದೆಲ್ಲ ಮುಗಿಸ್ಬಿಟ್ಟು ಗೊತ್ತಾಯ್ತೆ, ಆಮೇಲೆ ಬ್ರಹ್ಮಯಜ್ಞ ಮಾಡಿ 3ನೇ ಕಾಲ ಬರುತ್ತೆ. ಇಜ್ಜಾಕಾಲ ಸ್ತುತಿ ಯೋಯಂ ಅಕ್ನೋಂಶ ಸಮುಪಾಗತಾಹ. ದಿನದಲ್ಲಿ 3ನೇ ಕಾಲ. ಆ ಸಂದರ್ಭದಲ್ಲಿ ಏನು ಅಂದ್ರೆ ಭಗವಂತನ ಆರಾಧನೆ. ಇಜ್ಜಾಕಾಲ 3ನೇ ಕಾಲ. ಆ ಆರಾಧನೆ ಕಾಲದೊತ್ತಿಗೆ ಇವನಿಗೆ ಬೇರೆ ಇನ್ನೇನ್ ಕೆಲಸ ಇಲ್ಲ, ಬ್ರಾಹ್ಮಣನ ಆದವನಿಗೆ. ಆಮ ಇಜ್ಜಾಕಾಲ ಅನ್ನ ತೃತೀಯ 12 ಮಣಿಗೆ ಆರಾಧನೆ ಆಗೋಣ. ಆಮ 12 ಮಣಿಗೆ ತಿಂಡಿ ಪಸರದೆ. ತಿಂಡಿ ಅನ್ನೋದು ಇರ್ಲಿಲ್ಲ ಇಲ್ಲ ಹಿಂದೆ. ಬರು ಸಾಪಾಡು ರಂಡ್ ಸಾಪಾಡು ಅತ್ತೆ. ಅವಾಗ 3ನೇ ಕಾಲ 12ನೇದು. ಯಾಕೆ 12 ಗಂಟೆಗೆ ಯಾಕೆ ಇಟ್ಟಿದ್ದು ಅಂದ್ರೆ ಪತ್ನಿಯಾದವಳು ಗೃಹಕೃತ್ಯ ಮುಗಿಸಿ ಬೆಳಗ್ಗೆ ಅಡಿಗೆ ಎಲ್ಲ ಮಾಡಿ ಎಲ್ಲವೂ ಪದಾರ್ಥಗಳೆಲ್ಲ ಪಕ್ವವಾಗಿ ನೀವು ಆರಾಧನೆ ಮಾಡೋ ಹೊತ್ತಿಗೆ ಸಿದ್ಧವಾಗಿರ್ಬೇಕು. ಅನ್ನ ಎಲ್ಲ ಏನೇನ್ ತಿಂತೀರೋ ನೀವು ಪ್ರತಿಯೊಂದನ್ನು ತಂದಿಡ್ಬೇಕು. ಅವರು ಸಾಧುವನ್ನೇ ಇಲ್ಲ ಅವರ ಪಾಲೆ ಅವ್ರ ಚೂರು ನೈ ಊಟೆ ಅದನ್ನೇ ನಳಗಿರಿನೋ ಏನೇನ್ ಮಾಡಿದಿರೋ ಎಲ್ಲದನ್ನು ತಂದಿಡ್ಬೇಕು. ಅದಕ್ಕಾಗಿ ಐಜ್ಜಾಕಾಲ ಸ್ತುತಿ ಯೋಯಂ ರಾಮಾನುಜರ ನಿತ್ಯ ಗ್ರಂಥ. ಅದಕ್ಕೆ ಮೊದಲು ಇವೆಲ್ಲ ಆಗಬೇಕು. ಬ್ರಹ್ಮಯಜ್ಞ ಗೊತ್ತಾಯ್ತೆ, ಆಮೇಲೆ ಆರಾಧನೆ ಆದ್ಮೇಲೆ ಮಾಧ್ಯಾನಿಕ ಆದ್ಮೇಲೆ ನಿಮ್ಮ ಅನುಯಾಗ ಅಂತರ್ಯಾಮಿ ನಿವೇದನ ಊಟ. ಮಾಧ್ಯಾನಿಕ ಆದ್ಮೇಲೆ ಊಟ ಆದ್ಮೇಲೆ ಮಾಧ್ಯಾನಿಕ ಅಲ್ಲ, ಅದು ಆಪದ್ ಧರ್ಮ ರಥೋತ್ಸವಕ್ಕೆ ಹೋದಾಗ ಅಲ್ಲಿ ಅಂತಂದು ಹೇಳಿ
ಹ ಆಗ್ಬೋದು. ನಾಗೆಲ್ಲ ಉದರ್ಲ ಕೊಟ್ಬಿಡ್ಮ. ಸರಿ, ತಪ್ಪನ್ನಿಲ್ಲ. ಆಫೀಸ್ಗೆ ಹೋಗೋರಿದ್ದು ನೆನ್ನೆಗೇನೆ ನೇದಿಗಿಂದ ವೈಶ್ವದೇವ ನಾನೆಲ್ಲ ಇದು பண்ணிவிட்டே. அப்புறம் மத்தியானம் பண்ணி அப்புறம் 2 மணிக்கு சாப்பாடு ಇಲ್ಲ ತರ್ಪಣ விட்டுட்டே ಅప్పుడు பெருமாள்ஜி ತವಾನ್ಕೊಂಡೆ ಅప్పుడు ಸಾಪಾಡು. ಅದಕ್ಕೆ ಮೊದ್ಲು ಇದೆಲ್ಲ ಮುಗಿಸ್ಕೊಡೋದು ಮಾಧ್ಯಾಹ್ನಿಕ. ಆಮೇಲೆ 12 ಗಂಟೆಗೆ ಸರಿಯಾಗಿ ನಾವು ಅದು ಅರ್ಘ್ಯ ಪ್ರದಾನ. ಆವಾಗ 12ಕ್ಕೆ ಈಗೇನೋ ಒಂದೇನೋ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ಏನು ಅಂದ್ರೆ ಅರ್ಘ್ಯ ಪ್ರದಾನ ಮಾಡ್ಬಿಡಿ, ಬಂದ್ಬಿಟ್ಟು ಇದ್ರದ್ದು ಏನ್ ಮಾಡ್ತಾ ಇದ್ದೀರೋ ಅದು ಮುಗಿಸಿ ಆಮೇಲೆ ಗಾಯತ್ರಿ ಜಪ ಆಮೇಲೆ ಮಾಡಿ. ಅರ್ಘ್ಯ ಪ್ರದಾನಕ್ಕೆ ಟೈಮ್ ಫ್ಯಾಕ್ಟರ್ ಗೊತ್ತೈತೆ. ಇದು ಬಹಳ ಮುಖ್ಯವಾದ್ದು. ಇದಾಚೆ ಏನ ಧನುರ್ಮಾಸದ ಪೂಜಾಕ ಇದರಲ್ಲಿ ಧನುರ್ಮಾಸ ಪೂಜೆನಲ್ಲೂ ಅಷ್ಟೇ. ಈಗ ಸ್ನಾನ ಮಾಡಿ ಊರ್ಧ್ವ ಪುಂಡ್ರ ಧರಿಸಿದ್ರಿ, ಆಮೇಲೆ ಏನ್ ಮಾಡ್ಬೇಕು? ಸಂಧ್ಯಾವನ್ನೇ ಶುರು ಮಾಡೋದು ಇಲ್ಲಿ ತನಕ ಅರ್ಘ್ಯ ಪ್ರದಾನ ಮಾಡ್ಬಿಟ್ಟು ನಿಲ್ಲಿಸ್ಬಿಡಿ, ಹೋಗಿ ಭಗವದಾರಾಧನೆ ಮಾಡಿ. ಆರಾಧನೆ ಮುಗಿಸಿ ಶಾತುಮರೆ ಎಲ್ಲ ಆದ್ಮೇಲೆ ಆಮೇಲೆ ಬಂದ್ಬಿಟ್ಟು ಆಸನ ಮಂತ್ರಸ್ಯ ಪೃಥ್ವ್ಯಾಂ ರೋಹ ಕಂಟಿನ್ಯೂ ಮಾಡಿ ಜಪ. ಎಂತಕೇನ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಆರಾಧನೆ ಮಾಡ್ಬೇಕು ಅಂತವಿದೆ. ಅದು ಇಜ್ಜಾ ಕಾಲ ಸ್ಥಿತಿ ಬರೋಲ್ಲ ಅವಾಗ. ಮೊದಲಿನ ಇದ್ರಲ್ಲೇನೆ ಬ್ರಾಹ್ಮಿ ಮುಹೂರ್ತೆ ಅದೇ ವಿವೇಕ ಇದ್ರೆ ಅದ್ರದ್ದು ಆಯಾ ಇದನ್ನ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಅಲ್ಲಿ ಇವಾಗ ಇಜ್ಜಾ ಕಾಲ ಸ್ಥಿತಿ ಯಂ ಅಹ್ನೋಂಶ ಸಮುಪಾಗತ. ಅದಕ್ಕೆ ಲೋಕನಾಥಸ್ಯ ಕೃಷ್ಣಸ್ಯ ಜಯಂತಿ ತ್ವಾಂ ಉಪಾಗತ. ಸಾಯಂಕಾಲ ಸುಳ್ಳಚ್ಚೆ ಇಜ್ಜಾ ಕಾಲ ಅಲ್ಲ, ಸಾಯಂಕಾಲ ರಾತ್ರಿ ಮಾಡೋದು ಪೂಜೆ ಆರಾಧನೆ ಕೃಷ್ಣನಿಗೆ. ನರಸಿಂಹನಿಗೆ ಸಾಯಂಕಾಲ ಅಪ್ಪೋದ್ನೆ ಇಜ್ಜಾ ಕಾಲ ಹುಟ್ಟೆ ಲೋಕನಾಥಸ್ಯ ಕೃಷ್ಣಸ್ಯ ನೃಸಿಂಹ ಅವತಾರದ್ದು ತಾಮ್ ಉಪಾಗತ ನ್ಯೂಟಂಗೆ ರಾಮರಿಗೆ. ಅದು ಇದು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ಈಗ ನಾರ್ಮಲ್ ದಿನಾಗ್ಲೂ ಮಾಡೋ ಆರಾಧನೆಗೆ ಇಜ್ಜಾ ಕಾಲ ಸ್ತುತಿ ಯೋಯಂ ಸೊಲ್ಯೂಟ್ ಪண்றது ಬೇಗ ಇದು ಪண்றப்ப. ಆಕ್ಚುಲ್ ಕರೆಕ್ಟ್ ಆಗಿ ಅದ್ರ ಅರ್ಥ ಬರ್ಬೇಕು ಅಂದ್ರೆ 12 ಗಂಟೆಗೆ ಮಾಡೋದ್ರೇನೆ ಇಜ್ಜಾ ಕಾಲ ಇದರದ್ದು. ಇಲ್ದಿರ ಪ್ರಾತಃ ಕಾಲ ಆರಾಧನೆ ಆಗುತ್ತೆ. ಸೊ ಬಿಡಬಾರ್ದು, ಆರಾಧನೆ ಮುಗಿಸ್ಬಿಟ್ಟು ಹೋಗೋದು. ಬೆಳಗ್ಗೆ 6 ಗಂಟೆಗೆ ಆಗ್ಲಿ. ಈ ಆರಾಧನೆಗೆ ಸೂರ್ಯೋದಯ ಆಗಿರ್ಬೇಕು ಅಂತಿಲ್ಲ, ಈವನ್ ಅರ್ಲಿಯರ್ ಆಲ್ಸೋ ಆಗ್ಬೋದು. ಇನ್ ಬ್ರಾಹ್ಮಿ ಮುಹೂರ್ತದ ಪಂಡ್ರಲಿಯ 3:30 ಮಣಿಗೆ ಆರಾಧನೆ ಪೆರುಮಾಳ್ ತಿರುಮಂಜನ ಎಲ್ಲ ಈ ಅರ್ಚನೆ ಎಲ್ಲ ಶಾತುಮರೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೀವು ಸಂಧ್ಯಾ 5 ಗಂಟೆಗೆ ஒரு பொங்கல் ஒன்று பண்ணுங்க. பொங்கல் ஒண்ணு அதுக்கு என்ன பண்ணும், மடி உடுத்துக்கணும் ஒன்னின் தಕ್ಷಣ செட் பண்ணி வச்சுடணும். கொஞ்சம் ஒரு துள்ள பெருமாளுக்கு நிவேதம் நீங்களே ஆத்தேவா வாயுவா ஏந்தில்ல அதே வேண்டாம். நீங்க பண்றச்சே ಮಡಿ ಉಡ್ಸ್ಕೊಂಡು ಒಂದಿங்களೋ ಇಲ್ಲೋ ಅಕ್ಕಿ ಒಂದ್ ಸ್ವಲ್ಪ ಹೆಸರು ಬೇಳೆ 1 ಕಪ್ ನಲ್ಲಿ ಹಾಕ್ದ ಕುಕ್ಕರ್ ನಲ್ಲಿ ಇಟ್ಟ ಅದು ಕೂಗುತ್ತೆ. ನೀವು ಆಮೇಲೆ ಇಲ್ಲಿ ಆರಾಧನೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅಭಿಷೇಕ ಮಾಡೋ ಟೈಮ್ ಒಂದಿರುತ್ತೆ, ಅಲ್ಲಿ ಕುಕ್ಕರ್ ಕೂಗಿಸ್ಬಿಡಿ. ಆಮೇಲೆ ಅರ್ಚನೆ ಮಾಡ್ಬೇಕಾದ್ರೆ ಏನಾತ್ ಕುರ್ಕೊಂಚೋದು ನೈ ತುಳ್ಳೆ ಗೋಡಂಬಿ ಇವುಗಳನ್ನ ತಾಳ್ಚುಟ್ಟೆ ಶೇತುಟ್ಟಾಕ ತೆಂಗಾಯಿ ಇದೆ ರೆಡಿ. ಅಂಶಿಗೆ ಸಿದ್ಧವಾಗಿರುತ್ತೆ ಪೊಂಗಲ್. ಮುದ್ಗಾನ್ನ ಅಂದ್ರೆ ಪೊಂಗಲ್. ಇದು ಇವರು ವರದಾಶ್ರಮಲ್ಲಿ ಬರೆದಿರ್ಬೇಕು ಪುಸ್ತಕದಲ್ಲಿ. ಬಹಳ ಶ್ರೇಷ್ಠವಾದದ್ದು ಮುದ್ಗಾನ್ನ. ಆ ತಿಂಗಳಲ್ಲಿ ಪೂರ್ಣವಾಗಿ ಹೆಸರು ಬೇಳೆ ಮತ್ತೆ ಅನ್ನ ಸೇರಿಸಿದ್ದು ಸುಗ್ಗಿನ್ರ ಪೊಂಗಲ್ ಸೊಲ್ರ ಪಡ್ತದೆ. ಅದೇ ಇದಕ್ಕೆ ನಿವೇದನಕ್ಕೆ ಅಲ್ಲಿ ಮಧ್ಯದಲ್ಲಿ ಒಂದೊಂದ್ ದಿವಸ ಕೂಡಾರ ಇವೆಲ್ಲ ಬಂದಾಗ ಸಕ್ಕರೆ ಪೊಂಗಲ್ಲು, ಕರವೇನಲ್ಲಿ ದದ್ಯೋದ್ನ 18ನೇ ಪಾಶರು ಪುಳಿಯೋಗ್ರೆ, 18ಕ್ಕೆ ಪುಳಿಯೋಗ್ರೆ, ಇವೆಲ್ಲ ಮಾಯಿ ಚಪ್ಪಲಕ್ ಮಾಡ್ಕೊಂಡಿರೋದು. ಮುದ್ಗಾನ್ನ ಬಹಳ ಶ್ರೇಷ್ಠ. ಅದೈತೆ ಇದು ಎರಡೇ ಇರೋದು. ಕೂಡಾರವೆಲ್ಲ ಒಂದೇ ಅಲ್ಲಿ ಹೇಳಿರೋದು. ಆಕ್ಚುಲ್ ಆಗಿ ಕರವೈಗೆ ದದ್ಯೋದ್ನ ಮಾಡ್ಬೇಕು ಅಂತಿಲ್ಲ. ಕರವೈ ಪಿಕ್ಚರ್ ಅಂದ್ರೆ ಕಾನೂನು ಸೇರಿದುಂಟು. ನಾವು ಪಿಕ್ನಿಕ್ ಹೊರಗಡೆ ಹೋಗಿ ಊಟ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಮೊಸರಾನ ತಗೊಂಡೋಗೋಣ ಅಲ್ಲಿ ತಿನ್ನೋಕೆ ಅಂತ ಇವ್ರು ಮಾಡ್ಕೊಂಡಿರೋದು. ಅಲ್ಲಿ ಏನು ಅಂದ್ರೆ ಮುದ್ಗಾನ್ನ ಪ್ರತಿದಿನ ಆಗ್ಬೇಕು. ಅದು ಇದೆಲ್ಲ ಏನು ಅಂದ್ರೆ ಸ್ಮೃತಿಗಳಲ್ಲಿ ಹೇಳಿರೋದನ್ನ ಸೇರಿಸ್ಕೊಂಡಿರೋದು ಆಯಾ ಮಾಸುಗಳು. ಎಂತಗೆ ಅನ್ನಕ ಬೆಳಗ್ಗೆ ಚಳಿ ಇರುತ್ತಲ್ಲ, ಮೈ ಬಿರಿಯೋದು ಇದಕ್ಕೆ ಅನ್ನ ಹೆಸರು ಬೇಳೆ ಇಟ್ ಈಸ್ ಗುಡ್ ಕಾಂಬಿನೇಷನ್. ಇವಾಗ ಈ ಸಂಕ್ರಾಂತಿ ಎಳ್ಳು ಇಟ್ ಹೆಲ್ಪ್ಸ್ ಬಾಡಿಗೆ. ಆ ಟೈಮ್ ನಲ್ಲಿ ಆಯಾ ಪೀರಿಯಡ್ ಇಬ್ರು ಅಂತ ಇದೆಲ್ಲ ಶಾಂತಿ ಪಡ್ರು. ಎಸ್
ಆಯಾಯ ಋತುಗಳಲ್ಲಿ ಆಯಾಯ ಇದರಲ್ಲಿ ಇದು ಆಹಾರ ನಿಯಮದಲ್ಲಿ ದೇಶಕರು ಕೂಡ ಹೇಳ್ತಾರೆ. ಋತುಗಳಲ್ಲಿ ಸಿಗದೆ ಇರೋ ಹಣ್ಣುಗಳನ್ನು ತರಬಾರ್ದು. ಈಗ ಸೀಸನ್ ಅಲ್ಲ ಮ್ಯಾಂಗೋಗೆ, ಎಲ್ಲೋ ಸ್ಟೋರೇಜ್ ನಲ್ಲಿ ಇತ್ತು ಅಂತ ತಗೊಂಡ್ಬರೋದಲ್ಲ. ಈಗ ಕಿತ್ಲೆ ಹಣ್ಣು ಬಂದಿದೆ, ದಟ್ ಈಸ್ ದಿ ಆ ಸೀಸನ್ ನಲ್ಲಿ ಏನಿದೆ ಅದು ಭಗವಂತನಿಗೆ ನೈವೇದ್ಯ, ಅದನ್ನೇ ನೀವು ಸ್ವೀಕಾರ ಮಾಡ್ಬೇಕು. ಅನ್ಸೀಸನಲ್ ಫ್ರೂಟ್ಸ್ ಕೂಡ್ದು ಅಂತಾರೆ, ಎಲ್ಲೋ ಸ್ಟೋರೇಜ್ ನಲ್ಲಿ ಇಟ್ಟಿರ್ತಾರೆ, ನೀವ್ ಏನ್ ಕೇಳಿದ್ರು ಸಿಗುತ್ತೆ, ಎಲ್ಲ ಅದ್ರಲ್ಲಿ ಇಟ್ಟಿರ್ತಾರೆ ತರ್ತಾರೆ ಅಂತ, ಅದಲ್ಲ ಅಂತ. ಮುಂದಕ್ಕೆ ಹೋಗೋಣ. ಏನಾಯ್ತು ಇಲ್ಲಿ? ಚಿತ್ರಂ ದೇವಾನ ಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯ ಅಗ್ನೇಃ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಪ್ರಾದ್ಯಾವ ಪೃಥಿವೀ ಅಂತರಿಕ್ಷಕಂ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚೇತಿ ಸ ವಾ ಏಷ ಯಜ್ಞಃ ಸದ್ಯಃ ಪ್ರತಾಯತೆ ಸದ್ಯಃ ಸಂತಿಷ್ಠತೆ ತಸ್ಯ ಪ್ರಾಕ್ ಸಾಯಮವಭೃತೋ ಅವಭೃತ ಸಾಯಂಕಾಲ ಆದ್ರೆ ನಮೋ ಬ್ರಹ್ಮಣ ಇತಿ ಪರಿಧಾನೀಯಾಂ ತ್ರಿರನ್ವಾಹ ಅಪೌಪಸ್ಪೃಶ್ಯ ತ್ರಿರನ್ವಾಹ ಅಪೌಪಸ್ಪೃಶ್ಯ ಗೃಹಾನೇತಿ ತತೋ ಯತ್ಕಿಂಚ ದದಾತಿ ಸಾ ದಕ್ಷಿಣಾ ಪೃಥಿವೀ ಅಂತರಿಕ್ಷಗಂ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚೇತಿ ಜಗತಸ್ತಸ್ತುಷಶ್ಚೇತಿ ತಸ್ತುಷಶ್ಚೇತಿ ಜಗತಸ್ತಶ್ಚೇತಿ ಶ್ರುತ ಇಲ್ಲ ಜಗತಸ್ತಸ್ತುಷಶ್ಚೇತಿ ಜಗತಸ್ತಸ್ತುಷಶ್ಚೇತಿ ಕರೆಕ್ಟ್ ದೀಪ. ಸ ವಾ ಏಷ ಯಜ್ಞಃ ಸದ್ಯ ಪ್ರಜಾಯತೆ ಸದ್ಯ ಸಂತಿಷ್ಠತೆ ತಸ್ಯ ಸಾಯಮವ ನಮೋ ಬ್ರಹ್ಮಣ ಇತಿ ಪರಿಧಾನೀಯಾಂ ಉಪಸೃಶ್ಯ ಗೃಹಾನೇತಿ ತದಂ ಯಸ್ಕಿಂಚ ದದಾತಿ ಸಾ ದಕ್ಷಿಣಾ ಪೃಥಿವೀ ಅಂತರಿಕ್ಷಗಂ ಸೂರ್ಯ ಆತ್ಮ ಜಗತಸ್ತುಷಶ್ಚೇತಿ ಸ ವಾ ಏಷ ಯಜ್ಞಃ ಸದ್ಯ ಪ್ರದಾಯತೆ ಸದ್ಯಸ್ಯ ಸಂತಿಷ್ಠತೆ ತಸ್ಯ ಪ್ರಾಕ್ ಸಾಯಮವಭೃತೋ ನಮೋ ಬ್ರಹ್ಮಣ ಇತಿ ಪರಿಧಾನೀಯಾಂ ತ್ರಿರನ್ವಾಹ ಉಪಸ್ಪೃಶ್ಯ ಗೃಹಾನೇತಿ ತತೋ ಯತ್ಕಿಂಚ ದದಾತಿ ಸಾ ದಕ್ಷಿಣಾ ತಸ್ಯ ವಾ ಏತಸ್ಯ ಯಜ್ಞಸ್ಯ ತಸ್ಯ ವಾ ಏತಸ್ಯ ಯಜ್ಞಸ್ಯ ತಸ್ಯ ವಾ ಏತಸ್ಯ ಯಜ್ಞಸ್ಯ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಡ್ಭಂ ಮಮಾಮುಷ್ಯವೋ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.